ಸಂಘಕ್ಕೆ ಒಂದ್ 2-3 ನಿಮಿಷ ಶಾಂತ ಇರ್ತೀರಿ. ಶಾಂತ ಈಗ ರಾಜ್ಯಾಧ್ಯಕ್ಷರೆಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು. ತಮ್ಮ ಕೇಳಬೇಕಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಂಭೀರ ವೇದಿಕೆ ಅದ. ಒಂದು 3 ನಿಮಿಷ ಅಷ್ಟೇ ಕೇಳ್ರಿ ಶಾಂತವಾಗಿ. ರಾಜ್ಯಾಧ್ಯಕ್ಷರು ಎಲ್ಲಾ ವಿಷಯ ಮನವರಿಕೆ ಮಾಡಿಕೊಟ್ರು. ನಮ್ಮದು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಮದುವೆಗೆ ಹೋಗಿ ಮಗ ಯಾವಾಗ ಹೋಗ್ತದ ಕೇಳು ವಿಚಾರ ಬಂದವಿ. 7 ದಿವಸ ನಾವು ಹೋರಾಟ ಮಾಡಾಕತ್ತೀವಿ. ಮೊನ್ನೆ ಡಿಸಿ ಸಾಹೇಬರು ನಮಗ್ ತಮ್ಮ ಕೇಳ್ರಿ ಅಷ್ಟ ವಿಷಯ ಕೇಳ್ಕೊ. ಡಿಸಿ ಸಾಹೇಬ್ರು ಒಂದು SP ಸಾಹೇಬ್ರು ಒಂದು 32 ರೂಪಾಯಿ ಘೋಷಣೆ ಮಾಡಿ ಹೋಗ್ಯಾರ. ಇದು ರಾಜ್ಯ ಮಾಧ್ಯಮ ಎಲ್ಲಾ ಕಡೆ ಪ್ರಸಾರ ಆಗ್ಯದ. ಇವತ್ತು HK ಪಾಟೀಲ್ ಸಾಹೇಬ್ರು ಬಂದಾರ. ಈ ಕಲ್ಟಿವೇಶನ್, HNT, ಟ್ರಾನ್ಸ್ಪೋರ್ಟ್, ಡಿಜಿಟಲ್ ಕಾಟ, ಕರೆಂಟ್ ಇದಾದ ನಮಗೆ ಸದ್ಯ ಅವಶ್ಯಕತೆ ಇಲ್ಲ. ಆಮೇಲೆ ಅಧಿವೇಶನ ಮಾಡ್ಕೊಂಡು ಅದು ಬೇಡ. ಒಂದೇ ಬೇಡಿಕೆ ಈ ವೇದಿಕೆ ಮ್ಯಾಗ ನಮಗೆ ಎಷ್ಟು ರೇಟ್ ಘೋಷಣೆ ಆಕೈತಿ ಅದ್ರ ಸಲುವಾಗಿ ನಾವು ಕುಂತದ್ದು. ಹೌದಾ? ಕೇಳ್ಕೊಡು ನೋಡಿ ಸಾಹೇಬ್ರ, ಒಂದು ವಿನಂತಿ ಮಾಡ್ಕೊಡ್ತೀನಿ. ನಾವು 7 ದಿನ ಆಯ್ತು, ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಾಕತ್ತೀವಿ. ನಿಮಗ ನಾವು ವಿನಂತಿ ಮಾಡ್ಕೊಡ್ತೀವಿ. ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ನಾಳೆ ಬೆಳಗ್ಗೆ ನೀವು ಫ್ಯಾಕ್ಟರಿ ಕರೆದ ಮೀಟಿಂಗ್ ಮಾಡ್ಕೋರಿ. ಒಂದೇದು CM ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ. 8 ಗಂಟೆ ತನಕ ನಿಮಗೆ ನಾವು ಸಮಯ ಕೊಡ್ತೀವಿ, ಚರ್ಚೆ ಮಾಡ್ಕೋರಿ. ನಾಳೆ ಸಾಯಂಕಾಲ ನಮಗ್ ಹೇಳಿದ್ರಿ ಅಂತಂದ್ರ ಇಂತಿಷ್ಟು ರೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂದ್ ತಕ್ಕೊಳ್ತೀವಿ. ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದೇ ನಮ್ಮದು ಘೋಷಣೆ ಐತಲ್ಲ ನಾವು ಹಿಂದ್ ಅಲ್ರಿ. ಮತ್ತ ಈ ವಿಷಯ ತಾವು ಬಂದಿರಿ ಸರ್ಕಾರದ ಪ್ರತಿನಿಧಿಯಾಗಿ. ಜಿಲ್ಲೆಯೊಳಗೆ 2 ಜನ ಸಚಿವರದಾರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೋರೆ. ಸುಮ್ಮನೆ ಚೀರಾಡಿ ಗದ್ದಲ ಕೈ ಮಾಡಿ ಹೋಗೋದಾಗಬಾರ್ದು. ಇದು ಚಳವಳಿ ಅದ. ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದ ವಿಷಯ. ತಮ್ಮ ಹಿಂದ್ ಮಾತಾಡ್ಬಿಡು. ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ 3200 ತನಕ ನಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಪ್ರಯತ್ನ ಮಾಡಿದ ಅಂತೇಳಿ ಒಬ್ಬ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ನೀವೇನ್ ಹೇಳಕತ್ತೀರಿ? ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನೆ ಅಂತ ಹೇಳಕತ್ತೀರಿ. ಇದು ಹೋರಾಟದ ವೇದಿಕೆ. 20 ಜನ ಬಿಟ್ಟು ಹೋದ್ರಂದ್ರ ಈ ಭಾಗದ ಉತ್ತರ ಕನ್ನಡದ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ. ನಮಗಲ್ಲಿ ಬೇಡ. ನಾವ ಇಲ್ಲೇ ನೀವೆಲ್ಲ ಬರಕಟ್ಟಿದಿರಿ. ಇಲ್ಲೂ ಮಲ್ಲಪ್ಪನ ಏನು ಅಲ್ಲಿ ಗಟ್ಟದಿಲ್ಲ ಸೋಮ್ಕೊಂಡು ನೋಡ್ರಿ. ನಾವ್ ವಿನಂತಿ ಮಾಡ್ಕೊಳ್ತೀವಿ, ನೀವು ಸಾಯಂಕಾಲ ತನಕ ಸಮಯ ತಗೋರಿ. ಯಾರು ರೈತರ ಕಬ್ಬ ಕಡದಿಲ್ಲ. ರೈತರ ಸಂಪೂರ್ಣ ಸಹಕಾರ ಐತಿ. ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಬಂದ್ ಐತಿ. ಅಧ್ಯಕ್ಷರ ನಾಳೆ ಸಾಯಂಕಾಲ ತನಕ ಸಚಿವರಿಗೆ ನಾವು ಸಮಯ ಕೊಡೋಣ ವಿನಂತಿ ಪೂರ್ವಕವಾಗಿ. ನಮ್ಮವರದವರು ಅಷ್ಟ ಅದ್ರೊಳಗೆ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡೋನು. DC ಅವ್ರು ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ್ಯಾಗ ಗೌರವ ಐತಿ. ಸರ್ ನೀವೇನ್ ಮಾಡ್ರಿ, ನೀವು ಬರ್ಲಿಕ್ಕಂದ್ರೆ ನಡೀತದ. ಮೀಟಿಂಗ್ ಮಾಡ್ರಿ, ಚರ್ಚೆ ಮಾಡ್ರಿ, ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು SP ಅವ್ರು ಬಂದ್ ಹೇಳಿ ನಾವು ಹೋರಾಟ ತಕ್ಕೋತು. ನಮ್ಮದು ಹೋರಾಟ ನಿರಂತರ ಇರುತ್ತದ. ತಮಗ ನಾವು ವಿನಂತಿ ಮಾಡ್ಕೊಳ್ತೀನಿ. 7 ದಿನ ಆಯ್ತು, ಮಳಿ ಗಾಳಿ ಎಲ್ಲಾರ್ದು ನಾವು ಬಿಸ್ಲಾಕ್ ಕೂತೀವಿ. ಒಂದು ರೇಟ್ ತಗೋಬೇಕಾಗ್ಯದ. 32ಕ್ಕೆ ಅವ್ರು ಬಂದಾರ, ನಾವು 35 ಕದೀವಿ. ನಾ ಮೊದಲು ಹೇಳಿನಿ ಸ್ವಲ್ಪ ಹಿಡಿತೀವಿ, ಅವ್ರ ಮ್ಯಾಗ ಏರ್ಸ್ರಿ ಮುಗಿಸೋಣ ಅಂತ ಹೇಳಿನಿ. ಗುರ್ಲಾಪುರದೊಳಗನ ಅದು ಮುಗಿಬೇಕು ಸರ್. ದಯವಿಟ್ಟು ತಮ್ಮೆಲ್ಲರ ಪರವಾಗಿ ಇನ್ನೊಂದು ಮಾಡ್ರಿ. ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ. ಪಕ್ಷಾತೀತವಾಗಿ ಹೇಳ್ತೀನಿ. ಜಿಲ್ಲೆಯೊಳಗೆ 2 ಜನ ಸಚಿವರು ಅದಾರ ಸರ್. ಅವ್ರು ಕರ್ನಾಟಕದಾಗ ಅದಾರೋ ಅಥವಾ ವಿದೇಶಕ್ಕೆ ಹೋಗ್ಯಾರು. ಅವ್ರು ಯಾಕೆ ಬರ್ಲಿಲ್ಲ? ಅವ್ರು ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ? ಮಾತಷ್ಟೇ ಕೇಳ್ರಿ ಬದಲ ಹಾಕ್ಬೇಡ್ರಿ ಸರ್. ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ? ನಾವೇನ್ ಅನ್ಯಾಯ ಮಾಡಿವು? ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ? 7 ದಿನ ರೈತರು 2.5 ಲಕ್ಷ ಜನ ದಾರಿ ಬೀದಿಯೊಳಗೆ ಕುಂತಾರ. ಒಂದು ಬಂದ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ? ಏನಾಗ್ಯದ? ಫ್ಯಾಕ್ಟರಿ ಮಾಲಕರಂತ ನಾ ಮಾತಾಡಿಸ್ತೀನಿ. ಒಂದು ಸಣ್ಣ ಚರ್ಚೆ ಇಲ್ಲ. ನೀವು ಬಂದಿರಿ, ಗೌರವ ಐತ್ ನಮಗ್. ಒಂದು ಗಾಂಭೀರ್ಯತೆ ಬೇಡ ನಿಮಗ್. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ. ನಾವು 20 ಜನ ಬೆಂಗಳೂರಿಗೆ ಹೋದಿವಿ ಅಂತವ್ರು ಏನಾಗತ್ತೈತೆ ಅದನ್ನ ಹೇಳ್ತೀನಿ. ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧದಾಗ ಮನೆ ಹೋದ್ ಸರಿ ಹೋದಿವಿ, 20 ಜನ ಕಳಿಸ್ಕೊಟ್ಟಿವಿ. ಅಧ್ಯಕ್ಷರ ಗ್ಯಾರಂಟಿಗೆ ಹಣ ಸಾಲ್ತಾ ಇಲ್ಲ. ಅದಕ್ಕಾಗಿ ಬೇಡ. ಅದು
ತಮಗ ಸಮಯ ಕೊಡ್ತೀವಿ. ನನಗ ಸಂಪೂರ್ಣವಾಗಿ ಎಲ್ಲಾರ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮ್ಯಾಗ ವಿಶ್ವಾಸ ಐತಿ ಸರ್. ಮೊಹಮ್ಮದ್ ರೋಷನ್ ಸರ್ ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದೆ. ಸಚಿವರು ನೀವು ಚರ್ಚೆ ಮಾಡ್ರಿ, ನಮಗೆ ವಿಶ್ವಾಸ ಐತಿ, ನಮ್ಮ ಹೋರಾಟ ನಿರಂತರ ಇರ್ತೈತಿ. ಚರ್ಚೆ ಮಾಡ್ರಿ, ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಳೆ ಬೆಳಗ್ಗೆ ನಮ್ಮ DC ಸಾಹೇಬರ ನೇತೃತ್ವದೊಳಗೆ ಫ್ಯಾಕ್ಟರಿ ಎಲ್ಲಾ ಮಾಲಕರನ್ನು ಬೆಳಗಾವಿ ಜಿಲ್ಲೆದವ್ರು ಮೊದಲು ಕರೀರಿ, ಚರ್ಚೆ ಮಾಡ್ರಿ. ಒಂದಿಷ್ಟು ಅವ್ರು 2 ಸ್ಟೆಪ್ ಮ್ಯಾಗ್ ಬಂದ್ರೆ ನಾವೊಂದು ಸ್ವಲ್ಪ ಹಿಡಿತೀವಿ, ಮುಗಿಸ್ಕೊಂಡ್ಬಿಡೋಣ ಸರ್. ದಯವಿಟ್ಟು ವಿನಂತಿ. ಹೋರಾಟ ನಿರಂತರವಾಗಿರ್ತದ, ಹೋರಾಟ ನಿರಂತರ ತಗಂಗಿಲ್ಲ. ಹಾ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕುತ್ಕೊಂಡು ಹೇಳ್ಬೇಡ್ರಿ. ಅಲ್ಲ, ಅವ್ರು ಏನಾರ ಮಾತಾಡದಿದ್ರೆ ಮಾತಾಡ್ಲಿ. ಈಗೂ ಆದ್ರ ಏನು ಅಲ್ಲ, ಇನ್ನೊಮ್ಮೆ ಹೇಳ್ತಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟ ತನಕ ನಿಂತೀರಿ, ಇನ್ನು 2 ನಿಮಿಷ ನಿಂದ್ರಿ. ಅವ್ರು ಏನಾರ ಮಾತು ಬರ್ತೈತನ ಅಂತ ಕೇಳಾಕ ಯಾವುದೇ ಕಾರಣಕ್ಕೂ ಚಪ್ಪಲಿ ಬಿಡದಂಗ. ಮತ್ತ ನೋಡ್ರಿ, ನಾ ರೊಕ್ಕ ನೋಡಿ ತೀರ್ಮಾನ ಮಾಡಿದಿಲ್ಲ, ಕೊಡ್ಲಿಲ್ಲ ಅಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ 50 ಲಕ್ಷ ಮಂದಿ ರೆಡಿ ಆಗಿದ್ರು ರಾಜ್ಯದಾಗ. ಅಷ್ಟ ಇರುದ ನೋಡ್ರಿ. ಕೇಳೋ, ಉಗ್ರಪ್ಪ ತಡಿ, ಉಗ್ರ ಗಿಗ್ರ ಬೇಡ, ಶಾಂತಿನ ಹೋರಾಟ ಮಾಡ. ಉಗ್ರಾಪ್ ಏನ್ ಮಾಡ್ತಿ? ಉಗ್ರಾಪ್ ಮಾಡಿ ಮತ್ ನಾವು ತ್ರಾಸ ವಿಸ್ತಾರ. ಇಷ್ಟೆಲ್ಲ ಆದ್ರೂ ನಾವ್ ಇಲ್ಲಿವರೆಗೆ ಒಂದು ಬಸ್ ಹೊಡಿದಾಗ್ಲಿ, ಒಂದು ಕಲ್ಲು ಉಗಿದಾಗ್ಲಿ, ₹1 ಹಾನಿ ಮಾಡಿಲ್ಲ. ರಾಜ್ಯದ ರೈತರು ಇವತ್ತ ಸ್ವಾಭಿಮಾನ ತಾವ ಇಲ್ಲಲ್ರಿ. ನಾ ಪ್ಯಾಡ್ರು ನಮಗ ಅಲ್ಲಿ ಹಳ್ಳಿಯಾಗ ತಾಲೂಕದಾಗ ಸ್ಟ್ರೈಕ್ ಅದು ಮಾಡ್ಬೇಡ್ರಿ. ನಮ್ಮ ಊರಾಗಿನವ್ರಿಗೆ ಯಾಕೆ ತ್ರಾಸ ಮಾಡತ್ರಿ? ನಮ್ಮ ತಾಲೂಕದಾಗಿನವ್ರು ಸ್ಟ್ರೈಕ್ ಮಾಡಿ ಉಪಯೋಗಿಲ್ಲ. ಅದು ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ತ್ರಾಸ ಆಗ್ತಕ್ಕಂತ ಹೆದ್ದಾರಿ ಎತ್ತಿ ಅಲ್ಲಿ ಮಾಡಿ ಲಾಭ ಮಾಡ್ಕೊಂಡ್ರು ಕೇಳೇ ಇಲ್ಲ ಅವ್ರ. ಅಧ್ಯಕ್ಷನಿ ಹೇಳವ, ಇಲ್ಲಿ ನಮ್ದು ಹಂಗಿಲ್ಲ, ಜಾತ್ರೆ ಇದು ಗುರ್ಲಾಪುರದಾಗ ಕಬ್ಬು ಬೆಳೆಗಾರ ಜಾತ್ರೆ ಚಾಲು ಆಗೈತಿ, ಇದು ರಾಜ್ಯ ತುಂಬಾ ಜಾತ್ರೆ ಆಗೋದತ್ತೇಳಿ ಇವತ್ತೆಲ್ಲ ರೈತರ ಬೀದಿಗೆ ಜಾತ್ರೆ ಮಾಡ್ಯಾರ. ಆದ್ರೂ ನಾವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ, ನಾಳಿಂದ್ರ ಆದ್ರೂ ಎಲ್ಲಾ ನಾಡಿನ ನನ್ನ ಎಲ್ಲಾ ಕಬ್ಬು ಬೆಳೆಗಾರರು ಎಲ್ಲೆಲ್ಲಿ ತಾವ ರಸ್ತೆ ಒಳಗೆ ಸ್ಟ್ರೈಕ್ ಮಾಡತ್ರಿ, ಬೀದಿ ಒಳಗೆಲ್ಲಾ ತಾಲೂಕಿನಾಗ ಸ್ಟ್ರೈಕ್ ಮಾಡ್ತೀರಿ, ನಿಮ್ ಕೈ ಮುಗಿದು ಕಾಲ್ ಬೀಳ್ತೀನಿ, ಅದು ಅನಾವಶ್ಯಕ. ಅದರಿಂದ ಕೂಡ ನಮಗೆ ಇವತ್ತ ನಮ್ಮ ಮಂದಿಗೆ ಪ್ರಾಬ್ಲಮ್ ಆಗತ್ತೈತಿ. ತಾವೆಲ್ಲರೂ ಇವತ್ತೇನಾರು ನಮಗ ಅದು ಗೌರವಯುತವಾಗಿ ಸಿಗ್ಲಿಲ್ಲ, ಗೆಲುವು ಸಿಗ್ಲಿಲ್ಲ ಅಂದ್ರ 7 ತಾರೀಕ ತಾವೆಲ್ಲರೂ 10 ಗಂಟೆಕ ರಾಷ್ಟ್ರೀಯ ಹೆದ್ದಾರಿಗೆ 10 ಟೋಲ್ ನಾಕಾಕ್ ಬರ್ರಿ. ಬಾಗೇವಾಡಿಗೆ ಹೋಗ್ರಿ, ಧಾರವಾಡ ಹೋಗ್ರಿ, ಅಲ್ಲಿ ಹಾವೇರಿ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಕರೆ ಈ ಜಿಲ್ಲೆ ಒಳಗೆ ಮಾಡ್ತಕ್ಕಂಥ ಚಳವಳಿಗಳನ್ನ ದಯವಿಟ್ಟು ವಾಪಸ್ ತರ್ಕೊಂಡ ಇಲ್ಲೇ ನಮ್ಮ ರೈತರನ್ನ, ನಮ್ಮ ಸುತ್ತಮುತ್ತ ಮಂದಿನ ಕಾಪಾಡ್ತಕ್ಕಂಥದ್ದು ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೇ ಹೇಳಿದಿನ. ಮಾರ್ತ ಬಿಡ್ತೀರಿ, ನೀವು ಬಹಳ ಜಬದಿದ್ರಿ. ತಲೆಯಾಗ ಹೆಂಗಂದ್ರೆ ನಿಮಗ್ ಬ್ರೇನ್, ಯಾಕಂದ್ರೆ ನಂಗೆ ಗೊತ್ತಾಯ್ತಿಲ್ಲ. 7 ದಿವಸ ಅರ್ಧ ಕೊಡ್ತೀರಿ. ದೇವ್ರ ಅಲ್ಲಿ ಮಾತಾಡುದು, ನಾ ಇಲ್ಲಿ ಮಾತಾಡುದು, ಇಬ್ಬರು ಅರ್ಧ ಕೊಡ್ತೀರಿ. ಕರೆ ಚಲೋ ಆಗಲಿ ಅಂತೇಳಿ ಆಗೈತೆ. ಈಗ ₹200 ಅಂತ ತಗೊಂಡಿರಿ, ಅದೇನ್ ಚಿಂತಿಲ್ಲ, ನುಕ್ಸಾನೇನಿಲ್ಲ ವ್ಯವಹಾರ. ಇನ್ನ ಬಾಳ ಹಣಿ ಮಾಡ್ಯಾರ ಅವ್ರು. 4-5 ವರ್ಷದ ರೊಕ್ಕನ ಕೊಟ್ಟಿಲ್ಲ ಅಂದ್ರೆ ಇನ್ 200 ಅವ್ರು ಕೊಡ್ಬೇಕಂತ ಹೇಳಿದ್ರು. ಅವ್ರು ಕೊಡ್ಲಿಲ್ಲ ಆದ್ಮೇಲೆ ಅವ್ರ ಹಣಿವಾರ ಸುಮಾರು ಐತೆ. ಅವ್ರ ಹಣಿವಾರ ನೀವು ಬರೆಯಾಕ ರೆಡಿ ಆಗಿದ್ರಿ. ಅವ್ರು ಮೋಸ ಮಾಡಿದ್ ಕೊಡ ತೆಗಿದಿರ ಸರ್. ಮತ್ ನಾವ್ ಬ್ಯಾರೇದ್ ಒಟ್ಟ ಕೇಳಿಲ್ರಿ. ವರ್ಷ ಬರೀ ₹50 ಕೊಟ್ಟಿರ ಸರ. ಬಿಡುಪ್ಪ. ಈಗ ನೋಡ್ರಿ, ಅವ್ರ ದಿವ್ಸ ಬರೀ ವರ್ಷಕ್ಕೆ ₹50 ಹಚ್ಕೊಟ್ಟು ಬಂದಿರಿ. ಇವತ್ತು ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬದಕಿಲ್ರಿ. ನಮ್ಮನ್ನೆಲ್ಲ ಇವತ್ತು ಓಟ್ ಹಾಕಿರ್ತಕ್ಕಂತ ಈ ಎಲ್ಲಾ ದೇವತೆಗಳ ಬೀದಿ ಒಳಗೆ ಕೂತು 7 ದಿವಸ ನಮ್ ಜಿಲ್ಲಾ ಉಸ್ತುವಾರಿ ಸಾಹೇಬ್ರ ನಾವೇನು ಬಹಳ ಅಂತ ಕಠಿಣವಾದ ಪರಿಸ್ಥಿತಿಯನ್ನು ಕೇಳಿರ್ಕಿಲ್ಲ. ಗೌರವಯುತವಾಗಿ ಬಂದಿರ ಚಳವಳಿ 1 ದಿವಸನಾಗ ಬಗೆಹರಿದೋದಾಗಿತ್ತು. ಆದ್ರೂ ಅದ್ ಏನಿದೆ ಚರ್ಚೆ ಮಾಡಿ ಲಾಭ ಚರ್ಚೆ ಹಾಕಾರ ನೋಡ್ರಿ. ವ್ಯವಹಾರ ನಮ್ ಹಕ್ಕೈತಿ, ನಾವ್ 3500 ಕೊಡೋನವ್ರ ನಮ್ ಹಕ್ಕೈತಿ, ಬೆಳೆದು ಕಬ್ಬ ಕೇಳೋರು ನಮ್ ಧರ್ಮ ಅದ. ಮತ್ತೆ ಅವ್ರು ಗೌರವಯುತವಾಗಿ ಬಂದು ಹೇಳಿ ಚರ್ಚೆ ಮಾಡಿ ಅದಕ್ಕೊಂದು ಗೌರವ ಬರ್ತದೆ. ಅವ್ರು ಯಾಕೆ ಬಂದಿಲ್ಲೋ ಏನೋ ಅವ್ರ ವೈಯಕ್ತಿಕ ವಿಚಾರ, ಅದು ನನಗೆ ವೈಯಕ್ತಿಕ ಸಂಬಂಧ ಇಲ್ಲ. ನಾ ಏನ್ ಮುಖ್ಯಮಂತ್ರಿನ ಆಗ್ಬೇಕನ್ನವಲ್ಲ, MLA ಆಗ್ಬೇಕನ್ನವಲ್ಲ. ರೈತರ ಲಾಭ ಆದ್ರೆ ಸಾಕಪ್ಪ ಅಂತೇಳಿ ನಾವ ಗುರುಗಳ ದೇವರ ಗುಡಿ ಗುದ್ದಾಡತ್ತು. ಈಗ ಲಕ್ಷಾಂತರ ಜನ ಎಲ್ಲ ಕೂಡಿ ನಮಗ ಈ ಬೆಂಬಲ ಕೊಟ್ಟರು. ತಾವ ನಮ್ಮನ್ನ ಯಾವ ರೀತಿ ಕಾಪಾಡ್ತೀರಿ, ಯಾವ ರೀತಿ ಉಳಿಸ್ತೀರಿ, ಆದಷ್ಟ ಮಟ್ಟಿಗೆ ಇವತ್ತ ನಾಳೆ ಮುಗಿಸಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗದೆ ಇರ್ತಕ್ಕಂಥ ಅಲ್ಲಿ ಹೋಗಿ ಚಟಾಣಿ ಇಲ್ಲ ನಮಗ್ ಮಾತ್ರ
ಶಟ ಅಂತೂ ಇಲ್ಲ, ಅಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕನ್ನೋದು. ನೀವು ವ್ಯವಹಾರ ಇವತ್ತ ನಾಳೆ ಬಗೆಹರಿಸಿಪ್ಪ ಅಂದ್ರ ಮುಗಿದು ಹೋಗ್ತತಿ. ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ದಯವಿಟ್ಟು ರೈತರ ಪರವಾಗಿ ತಗೋರಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡ್ತಾ, ತಾವೆಲ್ಲ ಶಾಂತ ಏನು ಅನ್ನೋಂಗಿಲ್ಲ. ಏನ್ರ ಅಂದ್ರೆ ಏನ್ ಹೇಳಿನ ಗುರುಗಳಿಗೆ ನನಗ ಹಾ ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು 45 ನಿಮಿಷ ಮಾತನಾಡಿರ್ತಕ್ಕಂಥ ಚಿನ್ನಪ್ಪ ಪೂಜಾರ್ ಅವರೇ, ಶಶಿ ಗುರೂಜಿ ಅವರೇ, ಸುಭಾಷ್ ಅವರೇ, ಶಶಿಕಾಂತ್ ಅವರೇ, ಜಿಲ್ಲಾಧಿಕಾರಿಗಳಾದ ರೋಷನ್ ರವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಳೇದವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ, ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರಂತೆ, ಅವ್ರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಗೆಳೆಯರೇ, ಒಂದ ವಿಷಯ ಐತಿ ಅನ್ನೋ ಒಂದು ಹೊರಗೆ ಕಾಣ್ತೈತಿ. ಕಬ್ಬಿನ ಬೆಲೆ ಒಂದು ಇಷ್ಟಿದ್ ಬಂದು ಇಷ್ಟ ಆದ್ರೆ ಮುಗಿದು ಹೋತು, ಏನೂ ಇಲ್ಲ ಅಂತ ಹೊರಗ. ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ಸ್ಥಳದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು. ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು, ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಒಂದೆಲ್ಲಿ ಆಗಿದೆ ಅಥವಾ ಆಗ್ತಾ ಇದೆ, ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು, ಎಷ್ಟು ದಿವಸದಾಗ ಆಗುತ್ತೆ ಆಗ್ಬೇಕು, ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ. ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ, ಎಲ್ಲಿ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮ್ಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ. ಆದ್ರೆ ನೀವು ಯಾಕೋ ದೊಡ್ಡಸ್ತನ ಮಾಡಿ ಸುಮ್ಮನೆ ಇರ್ತೀರಿ. ಅದೇನೇ ಇರಲಿ, ಅದು ಒಂದು ಮಹತ್ವದ ವಿಷಯ. ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ, ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಂಗಿಲ್ಲ. ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ. ಅದಕ್ಕ ಬುದ್ಧಿವಂತರೀಗ ಹೇಳ್ತಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಸುಭಾಷ್ ಅವ್ರದ್ದು ಹೆಸರು ಗೊತ್ತೈತಿ, ಅಲ್ಲಲ್ಲ ಪೂಜಾರ್ ಅವ್ರದಲ್ಲ, ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು, ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್, ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈಗ ಹೆಂಗ ನಾವು ಹಾಲಿನೊಳಗಿದ್ದ ಫ್ಯಾಟ್ ಅನ್ನ ನೋಡಿ ಬೆಲೆ ನಿಗದಿಪಡಿಸ್ತೀವಿ, ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗ ನಮ್ಮ ರಿಕವರಿ ಗೊತ್ತಾಗಬೇಕು, ಅದು ಪಾರದರ್ಶಕ ಆಗಬೇಕು. ಬಹುದೊಡ್ಡದ ನಿರ್ಣಯ ಇದು. ಈ ವೇಯಿಂಗ್ ಬ್ರಿಡ್ಜು ಆಮೇಲೆ ಸ್ಯಾಂಪ್ಲರ್ ಇವೆರಡು ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ 100-200 ಹೆಚ್ಚು ಕಡಿಮೆಗಿಂತ ಹೆಚ್ಚು ಮಹತ್ವದ್ದು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಇದರ ಜೊತೆಗೆ ನೀವು ನೀವು 15 ದಿವಸದೊಳಗೆ ಪೇಮೆಂಟ್ ಆಗ್ಬೇಕು ಅನ್ನೋದನ್ನು ತೆಗೆದ್ರಿ. 15 ದಿವಸದಾಗ ಆಗ್ಬೇಕು, ಅವ ಆಗಲ್ಲ. ಹಣಕಾಸಿಂದ ಬಹಳ ತೊಂದರೆ ಇರುತ್ತ, ಬ್ಯಾಂಕ್ನವ್ರು ಕೊಡಲ್ಲ, ಅಲ್ಲಿ ಸಾಲ ಕೊಡಲ್ಲ, ಇಲ್ಲಿ ಸಾಲ ಕೊಡಲ್ಲ. ಅದಕ್ಕೆ ನೀವು ಅದ್ರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನೂ ಸೂಚಿಸ್ತಾ ಇದ್ದೀರಿ. 15 ದಿವಸ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ನಮಗ್ ಬಡ್ಡಿ ಹಾಕಿ ಕೊಡ್ರಿ.
ಅವ ಬ್ಯಾಂಕ್ನಾಗ ಯಾವಾಗ ನಿಮಗ್ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ, ಅದು ಬಂದಾಗ ಬಡ್ಡಿ ಹಾಕಿಕೊಡ್ರಿ. ಇದು ಸೊಲ್ಯೂಷನ್ ನೀವು ಹೇಳ್ತೀರಿ. ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು. ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು, ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು. ಮಾನ್ಯ DC ಅವರು ಸುಮಾರು 1 ಗಂಟೆಗಳ ಕಾಲ ಅವರು ಹಾಗೂ SP ಗುಳೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ನೋಡ್ರಿ ಮಾಡಬೇಕು, ಹೆಂಗಾಗ್ಬೇಕು, ಏನಾಗ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನ ಹೇರೋದಲ್ಲದೆ ಹಲವಾರು ಮಾಹಿತಿಗಳನ್ನ, ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಈ ಶುಗರ್ ಕೇನ್ ಕಮಿಷನರೇಟ್ ಅನ್ನ ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನ ಬರೀ 4 ಮಂದಿನ ಇಟ್ಕೊಂಡು ಮಾಡಿದ್ರೆ ಸಾಲದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ, ಎಲ್ಲ ಪ್ಯಾರಾಫರ್ನೇಲಿಯ, ಎಷ್ಟು ಮಂದಿ ಅಧಿಕಾರಿಗಳು ಬೇಕು, ಎಷ್ಟು ಮಂದಿ ನೌಕರದಾರ ಬೇಕು, ಈ ಸಿಬ್ಬಂದಿ ಬೇಕು, ಅದನ್ನ ಮಾಡಬೇಕು ಅನ್ನೋದು ನಿಮ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಫ್ಯಾಕ್ಟರಿ ಮಾಲಕರನ್ನು ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ. ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂತ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟು 7 ತಾಸು ಬದಲಿ 12 ತಾಸು ಕೊಡ್ರಿ ನಮಗ ಅಂತ ಹೇಳಿ ಅದನ್ನೂ ಒಂದು ಜೋಡಿಸಿದ್ರಿ. ಅದರ ಜೊತೆಗೆ HNT ಒಳಗ ಮೋಸ ಆಗ್ತಾ ಇದೆ. ಅದು 80 ಕಿಲೋಮೀಟರ್ ಬಂದವ್ರಿಗೂ ಅಷ್ಟ, 20 ಕಿಲೋಮೀಟರ್ ಬಂದವ್ರಿಗೂ ಅಷ್ಟ, ಫ್ಯಾಕ್ಟರಿ ಬಾಜುಕ ಇದ್ದ ಕಬ್ಬು ಹೋದವ್ರಿಗೂ ಅಷ್ಟೇ. ಅದು ಸರಿಯಾದದ್ದಲ್ಲ, ಅದನ್ನ ನೀವು ಸರಿಪಡಿಸಬೇಕು ಅನ್ನೋದನ್ನ ಹೇಳಿದಿರಿ. ಶುಗರ್ ಕೇನ್ ಆಕ್ಟ್ ಏನೈತಿ ಅದ್ರೊಳಗೆ ಕೆಲವು ಪ್ರೊವಿಷನ್ ಹೇಳಿದ್ರು ಅವರು, ಅವುಗಳನ್ನ ನೀವು ಸರಿಪಡಿಸ್ತಕ್ಕಂಥದ್ದು, ಅವುಗಳನ್ನ ಅಮಲ್ಬಜಾವಣೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು. ಕಮಿಷನರ್ ತಂದು ಒಂದ್ ರೌಂಡ್ ಗುದ್ದಾಡಿ ಆ ಬೆಲೆ ನಿಗದಿ ಮಾಡಕ್ ಬರೋದಿತ್ತ ಸರ್. ನಾವು ಬೆಂಗಳೂರು ಸಾಹೇಬ್ರ ಇವ್ರ ಗಾಡಿ ಮಾಡಿಕೊಟ್ಟು ಪಾಪ ಸ್ವಂತ ಕರ್ಸಿದ್ರ ಅವ್ರ ಒಂದ್ 20-30 ಸಾವಿರ ಖರ್ಚು ಮಾಡಿ 2 ಗಾಡಿ ಮಾಡಿ ನಮ್ಗೆ ಹಚ್ಕೊಟ್ರು. ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡ್ಕೊಂಬರೋಗ್ರಪ್ಪ ಅಂತ ಅವ್ರಿಗೆ ಮತ್ತೇನೋ ಬೇರೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅವ್ರು ಬರ್ಲಿಲ್ಲ. ಬೆಂಗಳೂರಿಗೆ ಹೋದು ಕಮಿಷನರ್ ಚಂಚಾಮಠ ಹೇಳಿದ್ರೆ ಅವೇನಂದ ನಾವು ಹೆಂಚಾಮಠ ಕಾಕ ನಾವು ಎಲ್ಲರೂ ಕೂಡ ಹೇಳಿದಾಗ, ಇಲ್ಲ ನಾನು ಅಕ್ಕಿ ಸಾಯಂಕಾಲ ಇನ್ನು 2 ದಿವಸ DC ಅವ್ರು ನಾವು ಮಾಡಿ ಹಬ್ಬ ಐತಿ ಮುಗಿಸೋದು ಮೀಟಿಂಗ್ ಮಾಡಿ ಅದನ್ನ ಕಾರ್ಖಾನೆಯವ್ರ ಜೊತೆ ಸಭೆ ಮಾಡಿ ಅಧ್ಯಕ್ಷರು ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ನಾವಿನ್ನ ಅಲ್ಲೇ ವಸ್ತಿ ಇದ್ದು APMCಗೆ ಹೋಗ್ಬೇಕಾಗಿದೆ. ಅಲ್ಲೇನೋ ಕೆಲಸ ಇದ್ದು ಅದನ್ನ ಮುಗಿಸ್ಕೊಳಕ್ ಅಲ್ಲೇ ವಸ್ತಿ ಇದ್ದು. ಬೆಳಿಗ್ಗೆ 10 ಗಂಟೆಗೆ ಊರಿಗೆ ಜಾಗ ಬಿಡತ್ತಿದ್ದು. ಈ ಗಂಡು ಮಕ್ಕಳು ರಾಜ್ಯಪಾಲ್ ಕಡೆ ಹಿಡ್ಕೊಂಡು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಇಲ್ಲೇನೆ ಈ ಕಮಿಷನರ್ ಸಂಬಂಧ ಇಲ್ಲ. ಚೀಫ್ ಸೆಕ್ರೆಟರಿ 20 ತಾರೀಕು ಅಂದ್ರೆ ಕಾರ್ಖಾನೆ ಚಾಲೂ ಮಾಡ್ಬೇಕಂತೇಳಿ ಆಟೋಮೆಟಿಕ್ ನಿರ್ಣಯ ತಗೊಂಡ್ರೆ ಹುಚ್ಚ ಆಗ್ಬಿಟ್ಟು ಅಲ್ಲ ಅವನವನೊಂದು ನಾವ ಇನ್ನ ಬೆಲೆ ನಿಗದಿ ಆಗಿರ್ಲಿಲ್ಲ, ಚರ್ಚೆ ಆಗ್ಲಿಲ್ಲ. ಹಬ್ಬ ಐತಿ, ದೀಪಾವಳಿ ಅದ್ಭುತ ಹಬ್ಬ ರೀ. ಯಾರು ಕಬ್ಬು ಕಡಿ ಪರಿಸ್ಥಿತಿ ಒಳಗೆ ರೈತರಿಲ್ಲ. 1 ತಾರೀಕು ಇವಾಗಿತ್ತದ, ಈಗಿತ್ತ ಟೈಮ್ ನೀನೆಲ್ಲ ಮಾನ್ಯ ಅದು ಚಾಲು ಆಗ್ಬೇಕಂತಂದ್ರು ಆಟೋಟಿಗೆ ಸರ್ ನಾವು ಇಲ್ಲಿ ಬಂದು ಕೂಡ ಮನೆಗೆ ಹೋಗ್ಲಿಲ್ರಿ. ನಾವ ಅಲ್ಲಿಂದ ಬಂದವ್ರು ಇಲ್ಲೇ ಗುರ್ಲಾಪುರದಾಗ ಮೀಟಿಂಗ್ ಮಾಡಿದ್ವು. ಗುರ್ಲಾಪುರದಾಗ ಮೀಟಿಂಗ್ ಮಾಡಿದವ್ರ ನಮ್ ಹುಲಿಗಳು ಏನಾಕತ್ತು ಇಲ್ಲ ಯಾವಾಗ ಕಾರ್ಖಾನೆ ಅವ್ರು ಅನ್ಯಾಯ ಮಾಡತ್ತಾರ ಅಂತ ಯಾವ ಕಾರ್ಖಾನೆ ಚಾಲೂ ಮಾಡಿಕೊಡಂಗಿಲ್ಲ, ಬೆಲೆ ನಿಗದಿ ಕಾರ್ಖಾನೆ ಮಾಡಿ ಚಾಲೂ ಮಾಡ್ಬೇಕಂತ ಹೇಳಿ ಸ್ಪೆಷಲ್ ಆಗಿ ನಮ್ ಜಿಲ್ಲಾ ಉಸ್ತುವಾರಿ ಅವರ ಜಿಲ್ಲಾ ಉಸ್ತುವಾರಿ ಇದಾರ ಅವ್ರದ ಒಂದು ಗಟ್ಟಿ ಕಾರ್ಖಾನೆ ಬಂದ್ ಮಾಡಿದ್ರ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬಂದ್ ಆಗ್ತಾವ ಅಂತ ಹೇಳಿ ನಮ್ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಏನ್ ಬರೀ ಚಪ್ಪಾಳೆ ತಟ್ಟು ಹೋಗೋರು ಶಾಂತಿ ಇರೋದು ತಡ್ರಿ. ಈಗ ಅಲ್ಲಿ ಹೋಗಿ ಹೋರಾಟ ಮಾಡಿದ್ವು ತಡ್ರಿಪ್ಪ. ಅಲ್ಲಿ ಹೋಗಿ 1,000 ಮಂದಿ ಅಟ್ಟ ಹೋಗಿದ್ರು. ಒಂದೇ ದಿವಸನೇ ಮಾಡ್ಬೇಕ್ರಲ್ಲ. ಮರುದಿವ್ಸ ಇಲ್ಲೇ ಬಂದವ್ರು 1000 ಮಂದಿನ ರೆಡಿ ಮಾಡ್ಕೊಂಡ ಅಲ್ಲಿ ಸಂಕೀರ್ ಸರ್ಕಲ್ 2 ತಾಸು ಬಂದ್ ಮಾಡಿ ಅವ್ರ ಫ್ಯಾಕ್ಟ್ರಿ ಮುಂದೆ ಹೋಗಿ ಕೂತು ಜಿಲ್ಲಾ ಉಸ್ತುವಾರಿ ಅವರ ಅಲ್ಲಿರ್ತಕ್ಕಂಥ ಎಮ್ಡಿಗಳು ಸಂಪರ್ಕ ಮಾಡಿದ್ರು. ಸಂಚಾಮಠ ಸ್ಟ್ರೈಕ್ ಮಾಡಿದಾಗ ಅವ್ರು ಗಟ್ಟಿಯಾಗಿ ಹೇಳ್ರಿ. ಆಮೇಲೆ ತಹಶೀಲ್ದಾರ್ ಅವ್ರನ್ನ ಕರೆಸಿದ್ರು. ತಹಶೀಲ್ದಾರ್ ಅವ್ರನ್ನ ಕರೆಸಿ ತಹಶೀಲ್ದಾರ್ ಜವಾಬ್ದಾರಿ ಹೇಳಿದ್ರು, ನೋಡಪ್ಪ ನೀನ ಅವ್ರ ಬಹುಶಃ ಜಿಲ್ಲಾ ಉಸ್ತುವಾರಿ ಅವ್ರ ಜೋಡಿ ಮಾತಾಡ್ರಿ, ನಾನು ಮಾತ್ರ ಕಬ್ಬಿನ ಬೆಲೆ ನಿಗದಿ ಆಗಿರ್ವಿ ಕಾರ್ಖಾನೆ ಚಾಲೂ ಮಾಡಂಗಿಲ್ಲ ಅಂತ ಹೇಳಿದ್ರು. ಅವ್ರ ಅದ್ರ ಪ್ರಕಾರ ಇವತ್ತಿನವರೆಗೂ ಕೂಡ ಕಾರ್ಖಾನೆ ಚಾಲೂ ಮಾಡಿಲ್ಲ. ಅವತ್ ಮಾಡತ್ತಿರ್ರ ಅವ್ರ ಕಟಾವು ಸಾಗಾಣಿಕೆ ಕೊಟ್ಟಿರಿ 20 ತಾರೀಕು. ಅದ್ರ ಸಂಬಂಧ ಹೋದ್ರು ನಾವು
ಸುಮ್ಮರ್ರೆ ಈಗ ಸರ ಆಮೇಲೆ ಏನ್ ಮಾಡಿದ್ರೆ ಇವೆಲ್ಲ ಅದು ಒಂದಕ್ಕೆ ಹೋದ್ರೆ ಬರೋಬ್ಬರಿ ಆಗುದಿಲ್ಲ. ಇಡೀ ಇಲ್ಲಿ ಪ್ರಭಾಕರ್ ಕೋರೆ ಅಚ್ಚಕಡೆ ಬೆಡಿತಾಳ ಮತ್ತಾವು ಮಾರ ಕೆಂಪವಾಡ ಕಾಗವಾಡ ಸಿರುಗುಪ್ಪಿ ಶಿವಶಕ್ತಿ ಮತ್ತ ಈ ಶಿವಶಂಕರಪ್ಪ ಸಾಹೇಬಿಂದ ಒಂದಿದ್ರು ಇಲ್ಲೊಂದು 25,000 ಕೃಷಿ ಕಟ್ಟಾರ ಅವರು. ಇಲ್ಲೇ ಐತ್ರಿ ಅದು ಇಲ್ಲಿಂದ 10 ಕಿಲೋಮೀಟರ್ದಾಗ ಐತೆ ಅವ್ರ ಅಳಗೋಡಿ ಹಾ ಅಲ್ಲೂ ಅದು ಎಲ್ಲ ರಾತ್ರಿ ಬಾರದ ಮಟ್ಟ ಅಡ್ಡಾಡಿ ಎಲ್ಲಾ ಕಾರ್ಖಾನೆಗೆ ಯಾವ ಚಾಲೂ ಮಾಡಿರಿ ಯಾವ ಆರ್ಡರ್ ಇರ್ಲಿ ಅಪ್ಪ ಇರ್ಲಿ ಕಬ್ಬು ಕಳ್ಸವ್ರು ನಾವದು ಹಿಂದಾಗಡಿಸೆ ನಾವು ನಮ್ಮನ್ನ ಯಾರನ್ನೂ ಬಿಡಂಗಿಲ್ಲ ಅಂತೇಳಿ ಎಲ್ಲಾ ಜಿಲ್ಲೆ ಇರ್ತಕ್ಕಂಥ ಕಾರ್ಖಾನೆ ಬಂದ್ ಮಾಡಿದ್ವು. ಮತ್ತೊಂದ್ 2 ಕಾರ್ಖಾನೆ ಯಾವ ಚಾಲೂ ಇದ್ದು ಅದು ಯಾವಾಗ ಹಾಕಿ ಬಂದ್ ಮಾಡಿಸ್ಲಿಕ್ಕೆ ತಂದ್ರೆ ಯಾವ ಚಾಲೂ ಮಾಡಿಬಿಟ್ಟಿಲ್ಲ ಇಲ್ಲಿವರೆಗೆ. ಅದು ಈ ರೈತ ದೇವರೆಲ್ಲ ಆಶೀರ್ವಾದ ಐತಿ. ಅದಕ್ಕೆ ಇವತ್ತಿದ ಜನಾಂದೋಲನ ಆಗಿತ್ತು ಸರ್. ಇದು ಮೋಸ ನಿಮ್ಗ ಈ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರ ಒಕ್ಕಟ್ಟಾಗ್ತಕ್ಕಂಥ ಸಂದರ್ಭನ ಕಾರ್ಖಾನೆ ಮಾಲೀಕರ ಮೋಸ ಮಾಡತನಕ್ಕಾಗಿ ಇವರೆಲ್ಲ ಇವತ್ತು ತೀರ್ಮಾನ ಮಾಡ್ಯಾರ್ರಿ. ನಾವೇನು ಅನ್ಯಾಯ ಮಾಡಿಲ್ಲ. ಕಾರ್ಖಾನೆ ಮಾಲಕರಿಗೆ ಮತ್ತೊಂದು ಕಾರ್ಖಾನೆ ಕಟ್ಟೋದು ಶ್ರೀಮಂತರಾಗತ್ತಾರ. ಕಬ್ಬು ಬೆಳೆಗಾರಿಗೆ ಯಾಕೆ ರೊಕ್ಕ ಕೊಡುವಾರ ಇವ್ರ? ಯಾಕೆ ಮೋಸ ಮಾಡತ್ತಾರೋ, ಯಾಕೆ ಅನ್ಯಾಯ ಮಾಡತ್ತಾರೋ ಅಂತೇಳಿ ಇವತ್ತು ಜನಾಂದೋಲನ. ಇವರು ಸ್ವಾಭಿಮಾನ ಲಕ್ಷಾಂತರ ಜನ ಇವ್ರು ಬೇಡ ಅಂದ್ರೆ ಬರ್ತಾರ. ಬರಬೇಡ್ರು ಅಂದ್ರೆ ಕೇಳಿದ್ರೆ ಅಧ್ಯಕ್ಷರ ನಾಳೆ 10 ಲಕ್ಷ ಮಂದಿ ಬರೋವ್ರ, ನಾಳೆ 10 ಲಕ್ಷ ಮಂದಿ ಬರೋವ್ರ. ನಮ್ಗೆ ರೊಕ್ಕ ಬೇಕಾ? ಸರ್ಕಾರ ಹೋಗ್ತಕ್ಕಂಥದ್ದಲ್ಲಿ 4,500ದಾಗ 1,000 ಪೈಸೆ ಕೊಡಬೇಕಾ? ಕಾರ್ಖಾನೆ ಅವ್ರು ಹಿಂಗ ಇದೆಲ್ಲ ಇಷ್ಟ ಪರಿಸ್ಥಿತಿ ಬಂದೈತಿ ಸರ್. ನಮ್ಗೆ ಯಾಕಂದ್ರೆ ಇದ್ದದ ಸ್ಟೋರಿ ಎಲ್ಲ ತಮಗ ಮನವರಿಕೆ ಮಾಡಿಕೊಟ್ಟದು. ಇದು ಜನಾಂದೋಲನ ಆಗೈತಿ. ಇದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಸರ್ಕಾರಕ್ಕೆ 4,500 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ ಗೌರ್ಮೆಂಟ್ಕ. ತಾವ್ ಅದ್ರೊಳಗಿದ್ದ ಈ ಕಾರ್ಖಾನೆ ಅವರ ಇಲ್ಲಿ ಹೆಚ್ಚಿಗೆ ಕೊಟ್ರಂದ್ರೆ ಹೇಳ್ರಿ, ಹೆಚ್ಚಿಗೆ ಕೊಟ್ರಪ್ಪ ಏನ್ರಿ ಹೇಳಿ. ರಿಕವರಿ ಸ್ಯಾಂಪ್ಲರ್ ಏನ್ರಿ ರಿಕವರಿ ಹೇಳಿ ತೂಕ ಹೇಳ್ತ ತೂಕ ರಿಕವರಿ ರೀಚಾರ್ಜ್ ಇವೆಲ್ಲ ಮೋಸ ಎಲ್ಲ ಹೇಳ್ತೀಗ. ತಡ್ರಿ ಅದನ್ನ ಹೇಳ್ತೀವಿ ಸರ. ಸರ್ ಕರೆಂಟ್ ಕೂಡ ನಮಗ ಹಗಲಿ 7 ತಾಸು ಸಾಲವಾತ. ಹಗಲಿ ಅದು ಎಲ್ಲಿ ಬಿಡಪ್ಪ ಒಂದು ವಿಷಯ ಇರಲಿಲ್ಲ ಅವ್ರಿಗೆ ಮನವರಿಕೆ ಅಷ್ಟ. ನಮ್ಮ ರೈತರು ಹೇಳ್ತಾರ ಹಗಲಿ 7 ತಾಸು ಸಾಲೋದಿಲ್ಲ, ಅದನ್ನ ಒಂದು 12 ತಾಸು ಮಾಡ್ರಿ. ಹಗಲಿ ನೀರು ಹಸ್ತು ನಾವು ರಾತ್ರಿ ಮನ್ಯಾಗ ಹೆಂಡ್ರ ಮಕ್ಕಳು ದುಡಿ ಮಕ್ಕೋಬೇಕಂತೇಳಿ ಇವ್ರದೆಲ್ಲ ಆಸೆ ಐತೆ. ಸಾಕ್ ಬಿಡ್ರಿ ಅತ್ತ ಹಂಗ ನಾವು ಲಾಭ ಆಕೈತಿ ಅಂದ್ರೆ ಗೊತ್ತಾಗಿಲ್ಲ. ಈಗ ಗೊತ್ತಾಗೈತೆ. ಹಿಂಗ ಕತ್ತಿ ಹಂಗ 8 ವರ್ಷ ದುಡ್ದು 79 ವರ್ಷ ಸಾಯತ್ತವ ಶಾಂತಿರ್ರಿ ಸರ. ಇನ್ನೊಂದ್ರೆ ಅಲ್ಲಿ ಬಣ್ಣಿಗಪ್ಪ ಈಗ ಲಾಸ್ಟ್ ಅದಾಯ್ತು ಪಾಯಿಂಟ್ ಸರ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾರೆ. ಇಡೀ ಬೆಳಗಾವಿ ಇರ್ಲಿ ಬಾಗಲಕೋಟೆ ಇರ್ಲಿ, ಗಬ್ರ ಕಿವಿನ ಕೇಳ್ರಿ. ಕಿವಿ ಆಟ ಕೇಳೋದ ತಿಳಿಲ್ಲ. ಸುಮ್ಮಿರಪ್ಪ ಕೈ ಮುಗಿದು ನಾನು ದೇವ್ರ ಓಡ್ರಿ ಶಾಂತಿರ್ರಿ. ಈಗ ಸರ HNT ಏನ ನಿಲ್ಲ ಇಟ್ಟ ಬರ್ಕೊ ಕೊಡೋದ್ರ ಸಾಹೇಬ್ ಸರ. HNT ಅವ್ರ ಏನ್ ಮಾಡತ್ತಾರೋ 20 ಕಿಲೋಮೀಟರ್ದಾಗ ಅವ್ರು ಸಾಕಾಗುವಷ್ಟು ಕಬ್ಬು ಐತಿ. 2 ಕಾರ್ಖಾನೆ ನಡಿವಟ್ಟು ಬೆಳಗಾವಿ ಜಿಲ್ಲೆ ಒಳಗೂ ಐತಿ, ಬಾಗಲಕೋಟೆ ಐತಿ, ಬಿಜಾಪುರ ಒಳಗೈತಿ. 20 ಕಿಲೋಮೀಟರ್ ಕಬ್ಬು ತಂದಿರತ್ತಂದ್ರ ಇವತ್ತು ಅವ್ರ ನಮಗ್ 3,500 400 ಕೊಡಕ್ ಏನು ಪ್ರಾಬ್ಲಮ್ ಇಲ್ಲ. ಅವ್ರೇನ್ ಮಾಡತ್ತಾರೋ 20 ಕಿಲೋಮೀಟರ್ದವಂಗೂ ಅಷ್ಟ ರೊಕ್ಕ, 90 ಕಿಲೋಮೀಟರ್ ತಂದವಂಗೂ ಅಷ್ಟ ರೊಕ್ಕ. ಅದನ್ನ ಡಬ್ ಹಾಕಿ ನಮ್ಮ ತಲೆ ಕಟ್ಟದ್ರಿ. ಅಲ್ಲಿ HNT ಒಳಗ ಮೋಸ ಮಾಡಿ ಇಲ್ಲಿವರೆಗೆ ಇಷ್ಟ 20-30 ವರ್ಷ ಒಳಗೆ ಮೋಸ ಮಾಡ್ಯಾರ್ರಿ. ಅದು ಮಿನಿಮಮ್ 20 ಕಿಲೋಮೀಟರ್ದಾಗಿಂತ ತಂದ 20 ಕಿಲೋಮೀಟರ್ ಅಂಡರ್ಗ್ರೌಂಡ್ ದಾಗ ನಮ್ಗೆ ರೊಕ್ಕ ಕೊಟ್ರಂದ್ರ 3,500 ಕೊಡ್ಬೋದು ಅನ್ಕಕ್ಕ, 4,000 ಕೊಡ್ಬೋದು. ಬಾಳ ಹೇಳ್ರಿ ಮತ್ತೆ ಮಂದಿ ರೋಚಿ ಕೇಳಿದ್ಯಪ್ಪ 4,000 ರೂಪಾಯಿ ಕೊಡ್ಬೋದು ಸರ್ ಸಾಧ್ಯತೆ. ಅಂದ್ರ ಕಾರ್ಖಾನೆ ಅವರ ಎಲ್ಲರನ್ನು ತಲೆ ಕಟ್ಟಿ ಮೋಸ ಮಾಡತ್ತಾರ್ರಿ. ಲೈಸೆನ್ಸ್ ಕೊಡ ಮುಂದ ಅವ್ರ 20 ಕಿಲೋಮೀಟರ್ ಹಿಂಗ್ ಕೊಡ್ಬೇಕು ಕಾನೂನು ಅದ್ರೊಳಗ ಕೊಟ್ಟಿರ್ತಾರ. ಅವ್ರು 15 ಕಿಲೋಮೀಟರ್ ಅಷ್ಟೇ ಐತ್ರಿ ಸರ. ಈಗ ಕಾರ್ಖಾನೆ ಅವರ ಈ ರೀತಿ ಮೋಸ ಮಾಡತೈತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರು ಏನಿಲ್ಲ ರೊಕ್ಕ ತಗೊಂಡ್ ಕಬ್ಬು ಬೆಳೆಗಾರ ಶ್ರಮದಿಂದ ಬೆವರ ರಕ್ತ ಸುರಿಸಿ ಇಡೀ ನಮ್ಮ ಕುಟುಂಬ ಎಲ್ಲ ದುಡಿದು ಗೊಬ್ಬರ ಹಾಕಿ ಬಂಗಾರ ಒತ್ತೆ ಉಗಿದ ಕಬ್ಬು ಬೆಳೆಸಿದ್ರಿ. ಅದಕ್ಕ ದಯವಿಟ್ಟು ಸರ ಈ ರೈತರನ್ನ ಯಾವ ರೀತಿ ಬದುಕಿಸ್ತೀರಿ, ಈ ರೈತರನ್ನ ಯಾವ ರೀತಿ ಕಾಪಾಡ್ತೀರಿ ಅನ್ನೋದ ಮಹಾರಾಷ್ಟ್ರ ಬೌಂಡ್ರದಾಗ ಕೇಳಿ ಹೇಳ್ತಂಗಪ್ಪಿಗೆ ಅದು ಬಣ್ಣ ಅದು ಹೇಳ್ಬೇಕು. ಮಹಾರಾಷ್ಟ್ರ ಇಲ್ಲೇ ಬೌಂಡ್ರದಾಗ್ರಿ ತಡ್ರಿಪ್ಪ. ಮಹಾರಾಷ್ಟ್ರ ಬೌಂಡ್ರದಾಗ ಈಗಾಗಲೇ 3,500 3,400 ಅವ್ರು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಇಲ್ಲಿಂದ್ರ ಬಂದ ಕಬ್ಬು ಹೇಳ್ತಾರ್ರಿ. ಈಗ ಆದ್ರೂ ಅಲ್ಲಿ ಮಹಾರಾಷ್ಟ್ರದ ರಾಜೀವ್ ಶೆಟ್ಟಿ ಸಾಹೇಬ್ರ ಅದನ್ನ ಒಪ್ಪಗೊಂಡಿಲ್ಲ.
ಅವ್ರು 750 ರೂಪಾಯಿ ಫಿಕ್ಸ್ ಆದಾಗ ನಂತರ ಅಲ್ಲಿ FRP ಅದವ್ರು ಏನೋ ಗುದ್ದೆ ಹೇಳ್ತಾರೆ. ಅವ್ರದ್ದೇನ್ ಲೆವೆಲ್ ಅವ್ರದ್ದೇನ್ ಲೆವೆಲ್ ಎತ್ತಿ ಐತಿ. ಅವ್ರು ನಮಗ ಒಂದು ಪಾಯಿಂಟ್ ರಿಕವರಿ ಹೆಚ್ಚೈತೆ ತಿಳಿದುಕೊರಿ ಒಯ್ಯಾತಾರೋ, ನಮಗೂ ಲಾಭ ಆಗತೈತೆ. ನಾವೇನಿತ್ತು ಇವ್ರು 20 ಕಿಲೋಮೀಟರ್ದಾಗ ಹೋದ್ರೆ 3750 ರೂಪಾಯಿ ನಮಗ್ ಕೊಡಕ್ ಸಾಧ್ಯತಿ. 100 ಕಿಲೋಮೀಟರ್ ನಮ್ಮ ತಲೆ ಕಟ್ಟಿ ನಮ್ಮನ್ನ ತಂದು ಇಲ್ಲಿ ಬೀದಿ ಕುಣಿಸಿ ಜನಾಂದೋಲನ ಆಗುವಂಗ್ ಮಾಡಿದಾರ ಕಾರ್ಖಾನೆ ಮಾಲೀಕರು. ಅದಕ್ಕಾಗಿ ತಾವ ರೈತರಿಗೆ ಮತ್ತ ಏನ್ ಪರಿಹಾರ ಹೇಳ್ತೀರಿ ಯಾಕಮ್ಮ ಸರ್? ಇನ್ನೊಂದ್ರಿ ಈಗಪ್ಪ ಸರ್ ಇನ್ನೊಂದ್ ಏನಾಗೈತಿ, 114 ರೂಪಾಯಿ ತಡ್ರಿ ಕಟಾವು ಇಡೀ ಅದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೈತಿ. ಅದನ್ನ ಕೇಂದ್ರ ಸರ್ಕಾರ ಕೊಡಬೇಕಂತ ಆದೇಶ ಮಾಡೈತಿ. ಏನಂತೇಳಿ 114 ರೂಪಾಯಿ ಕಬ್ಬು ಕಡ್ದವ್ರ ರೊಕ್ಕ ಕೊಡ್ಬೇಕಂತ ಹೇಳ್ಯಾರ. ಮಹಾರಾಷ್ಟ್ರದಾಗ ನಿಗದಿ ಆಗೈತಿ. ಕೇಳ್ರಿ, ಕೆಲವು ಕಾರ್ಖಾನೆ ನಮಗ ಇಲ್ಲಿ ಯಾವ್ದು ಮುನ್ನೋಳಿ ಕಾರ್ಖಾನೆ ಒಂದು 2-3 ಕಾರ್ಖಾನೆ ಅವ್ರು ಅಷ್ಟ ರೊಕ್ಕ ಕೊಟ್ಟಾರ್ರಿ. ನಮ್ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೂಡ 114 ರೂಪಾಯಿ ಕೊಟ್ಟಿಲ್ಲ ಕಬ್ಬು ಕಡ್ದದ್ದ. ಇಂತ ಹಲವಾರು ಕಾರ್ಖಾನೆಗಳು ಅದಾವ್ರಿ. ಇಲ್ಲಿ ಬಾಗಲಕೋಟೆ ಒಳಗದಾವ, ಬಿಜಾಪುರದಾಗ ಅದಾವ. ಅದು 110 ರೂಪಾಯಿ ಕಬ್ಬು ಕಡ್ದಿರ್ತಕ್ಕಂತ ಕಾರ್ಮಿಕರಿಗೆ ಅವ್ರಿಗೂ ಕೊಡಬೇಕು. ಮತ್ತ ಇಲ್ರಿ ಈಗೇನ್ ಕಬ್ಬು ಕಟಾವ್ ಮಾಡ್ತಾರಲ್ಲ ಸರ್, ಇವತ್ ಕಾರ್ಮಿಕರು ರೈತರು ಅವ್ರಿಗೆ ಏನಾರ ಅನಾಹುತ ಆತಂದ್ರ ರಕ್ಷಣೆ ಇಲ್ಲ. ಏನಾರ ಕಬ್ಬು ಇರುತ್ನಾಗ ಹಾವು ಕಡಿತು ಬಿದ್ರು ಕೆಳಗ, ಅದಕ್ಕ ಇವತ್ ಸರ್ಕಾರಕ್ಕೆ ಅದನ್ನೊಂದು ಒತ್ತಾಯ ಮಾಡ್ತಾ ಇದೀವಿ. ಅವ್ರಿಗೆ ಕಡ್ಡಾಯವಾಗಿ ಕಾರ್ಮಿಕ ಕಾರ್ಡ್ ಮಾಡಬೇಕು ಅನ್ನುವಂಥದನ್ನ ಇವತ್ತ ರಾಜ್ಯ ಸರ್ಕಾರಕ್ಕ ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನ ಆಯ್ತು ಸರ್. ಈಗ ಸರ್ ಇನ್ನೊಂದ ಈಗಪ್ರಿ ಬಾಕಿ ಬಿಲ್ಲ ಸರ್ ಅದನ್ನ ಹೇಳ್ತೀನಿ. ಮತ್ತ ಸರ ಕೇಳ್ರಿ ಸರ್, ಕಾನೂನು ಸಚಿವರಿದ್ರಿ ನೀವು, ಕಾನೂನು ಸಚಿವರಿದ್ರಿ. ತಾವೇನ್ ಮಾಡ್ರಿ ಅಂತಂದ್ರ 15 ದಿವಸನಾಗ ಯಾವ ಕೊಡುದಿಲ್ಲ. ಒಂದು ಕಮಿಷನರ್ ಇಲಾಖೆ ಫುಲ್ ಒಬ್ಬ ಚಲೋ ಅಂತ ಈಗ ರವಿಕುಮಾರ್ ಸಾಹೇಬ್ ಅದನ್ರಲ್ಲ ಅಂತ ಚಲೋ ಪವರ್ಫುಲ್ ಒಬ್ಬ ಅಧಿಕಾರಿನ ರೆಡಿ ಮಾಡ್ರಿ. ಕಮಿಷನರ್ ಇಲಾಖೆಗೆ ಒಂದು 50-100 ಮಂದಿ ಸಿಬ್ಬಂದಿ ಕೊಡ್ರಿ. 15 ದಿವಸನಾಗ ಯಾವ ಕಾನೂನು ಪ್ರಕಾರ ಇವತ್ತು ಹಣ ಕೊಡಂಗಿಲ್ಲ, ಅವ್ರ ಮೇಲೆ ತಕ್ಷಣ ಇಂಟ್ರೆಸ್ಟ್ ಹಾಕಿ ಕೊಡಿಸ್ತಕ್ಕಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ತಾವು ಕಾನೂನು ಸಚಿವರು ಜವಾಬ್ದಾರಿ ಹೊತ್ತ. ಯಾಕಂದ್ರೆ 12 ತಿಂಗಳು ಕಬ್ಬು ಬೆಳೆಸಾಕ್ಬೇಕ್ರಿ. ಇವ್ರು 3 ತಿಂಗಳು 6 ತಿಂಗಳ ಕಬ್ಬು ಜಗಿರಂದ್ರೆ 8 ತಿಂಗಳಾಯ್ತು, 16 ತಿಂಗಳು ಹೊತ್ತ. 16 ತಿಂಗಳಕ್ಕ ಅಲ್ಲೊಬ್ಬ ಕಡೆ ₹1,00,000 ಬಡ್ಡಿ ಹಂಗ ತಂದು ಅದಕ್ಕೆ ಹಾಕಿರ್ತು. ಅದಕ್ಕೆ 36,000, ಇನ್ನು 12,000 ಎಲ್ಲಾ ಸಾಲ ಬಡ್ಡಿ ಕೂಡಿ ಇವತ್ತು ಮತ್ ಸಾಲಗಾರ ಇಲ್ಲಿಲ್ಲ ಬಂದತ್ತಂದ್ರ ಎಕರೆಕ್ 10 ಲಕ್ಷ ರೂಪಾಯಿ ಸಾಲದಾವಲ್ಪ. ನಿಮ್ಮ ಕಬ್ಬು ಬೆಳಿತೈತಿ ಎಕರೆಕ್ 10 ಲಕ್ಷ ಸಾಲ ಮಾಡಿದ್ರಿ ನಾವ. ನೀವು ಸರ್ಕಾರದಿಂದ ಬಾಳ ಅಂತಂದ್ರ 50,000 ಕೊಟ್ರಿ ಎಕರೆಕ. ನಾವ್ ಬೇರೆ ಕಡೆ ಪರಿಸ್ಥಿತಿ ಯಾಕಂದ್ರೆ ಮತ್ ಮದುವೆ ಮಾಡ್ಬೇಕು, ಮನ್ಯಾಗ ಮಕ್ಕಳ ಮರಿ ಕುಟುಂಬ ಸಾಗ್ಲಿಕ್ಕೆ ಇವೆಲ್ಲ ಆಗೈತ್ರಿ. ತಡ್ರಿ ಇಷ್ಟೆಲ್ಲ ಕಷ್ಟ ಐತಿ. ಇವೆಲ್ಲ ಅದಾವ. ಈಗ ಬಾಳ ಹೇಳ್ರಿ, ಇಲ್ಲ ಈಗ ಇಷ್ಟ ಇರ್ಲಿ, ಈಗ ಶಾಂತಿ ಇರ್ರಿ. ಮತ್ತ ಕೇಳ್ರಿ ಸಾಹೇಬ್ರ ಚಲೋ ಹೇಳ್ರು ಕೇಳನು, ಕೆಟ್ಟ ಹೇಳ್ರು ಕೇಳನು, ಗಡಬಡ್ಸಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸರ್ಕಾರದಿಂದ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರ ಅವ್ರನ್ನ. ರಾಜ್ಯದ ಮುಖ್ಯಮಂತ್ರಿ ಅವರ ನಿಮ್ಮ ಏನ 7 ದಿನದ ಹೋರಾಟ ಐತೆ, ಅಹೋರಾತ್ರಿ ಆಗಲಿ ಹೋರಾಟ. ಮತ್ ಸರ್ ಇನ್ನೊಂದು ನಿರ್ಣಯ ಮಾಡಿದ್ವು ತಾವ, ಯಾಕಂದ್ರೆ ಇದ್ದಿದ್ದೆಲ್ಲ ಹೇಳ್ಬೇಕ್ರ ನಮಗ ಸಮಗ ಬಾಯಕ್ ಮಾತ್ರ. ಈಗ ಲಾಸ್ಟ್ ಇದು ಕೊನೆ ರೀ ನೋಡ್ರಿ. ತಡ್ರಿ ಇವತ್ತ ನಾಳೆ ತಾವು ಏನಾರ ಸರ್ಕಾರದಿಂದ ನಮಗ್ ಪರಿಹಾರ ಘೋಷಣೆ ಮಾಡದೆ ಹೋದ್ರ, ಕಾರ್ಖಾನೆ ಮಾಲೀಕರ ಇವತ್ತು ಘೋಷಣೆ ಮಾಡದೆ ಹೋದ್ರ, ನಾವ ಸುಮಾರ ಈ ರಾಜ್ಯದಾಗ 50 ಲಕ್ಷ ಜನ ಕಬ್ಬು ಬೆಳೆಗಾರರು ರಾಷ್ಟ್ರೀಯ ಹೆದ್ದಾರಿ ಬರಾಕ 7ನೇ ತಾರೀಕ 10 ಗಂಟೆ 11 ಗಂಟೆಕ ರೆಡಿ ಆಗಿರಿಲ್ಪ. ನಿಮ್ ಜೋಡಿ ಎಕಡೆ ಮಂದಿನ ಕರ್ಕೊಂಬರವ್ರ ಸರಿ 55 ಮಂದಿನ ಕರ್ಕೊಂಬರ್ತಾರೆ. ಅಂದ್ರೆ ಈಗ 1 ಲಕ್ಷ ಮಂದಿ ಅಂದ್ರೆ 50 ಲಕ್ಷ ಆದ್ರೆ ಇವ್ರು ಅಷ್ಟ ಅಲ್ರಿ. ಇವತ್ತ ಅಲ್ಲಿ ಹಾವೇರಿಂದ ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ಬಂದನು, ಆಚೆ ಕಡೆ ತುಮಕೂರ, ಇಡೀ ನಾಡಿನ ಜನ ರೈತರು ಅಷ್ಟ ಅಲ್ರಿ, ಇಡೀ ಕೋರ್ಟ್ ರೀ. ನಮ್ ಬೆಳಗಾವಿ ಜಿಲ್ಲೆ ಒಳಗೆ ಕೋರ್ಟ್ನವ್ರು ಹೇಳ್ಬಿಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಿರಂದ್ರೆ ನಾವು ಕೋರ್ಟ್ ಕಲಾಪ ಇಡೀ ಜಿಲ್ಲೆಯಲ್ಲೆಲ್ಲ ಬಂದ್ ಮಾಡಿ ನಿಮ್ ಜೊತೆ ಇರ್ತು. ಯಾಕಂತಂದ್ರ ರೈತರ ನಾವು ರೈತರದು ಮತ್ತ ಎಲ್ಲ ಮಾಜಿ ಸೈನಿಕರ ವಿಷಯ ಏನೋ ಮುಂದಿನ ಮಾವು ತೀರ್ಮಾನಗಳನ್ನ ಹೇಳಿ ಸುಭಾಷ್ಕ ತಡಿಯ ಮುಂದಿನ ಹೋರಾಟ ಘೋಷಣೆ ನಾನ ಮಾಡೀನಿ, ಇಲ್ಲಿ ಹೇಳ್ಬೇಕಲ್ಲ. ತಡ್ರಿ, ನಿಮಗೆಲ್ಲ ಗೊತ್ತಿಲ್ಲ, ಘೋಷಣೆ ಮಾಡಿಲ್ಲ ಟಿವಿ ಮುಖಾಂತರ. ನಿನ್ನೆ ಕಾರ್ಖಾನೆಯವ್ರು ಇವತ್ತೇನು 3,400 ರೂಪಾಯಿಗೆ ಒಪ್ಕೊಂಡ್ರೆ ನಾ ಘೋಷಣೆ ಮಾಡ್ತಿರ್ಕಿಲ್ಲ. ಅಧಿವೇಶನಕ್ಕೆ ತಯಾರಿ ಮಾಡಿದ್ವಿ ನಾವು.
ಅವ್ರು ಒಪ್ಕೊಂಡಾರಕ್ಕೆ ಏನಾಯ್ತು, ಆತಪ್ಪ ಇವ್ರೇನು ಜಗಳ ತೆಗೆದಾರು, ಇವ್ರು ಯಾಕೋ ಮಂಡ್ ಅದಾರು, ಇವ್ರನ್ನ ಬಿಟ್ಟು ಆಗೋದ ಸರ್ಕಾರ ಕಡೆ ರೊಕ್ಕ ಇಸ್ಕೊಂಡು ನಾವು ಬದುಕೋಣ ಅಂತೇಳಿ ತೀರ್ಮಾನ ಮಾಡಿ ಆ ಕಡೆ ಒಂದು ರೂಟ್ ಬಿಟ್ಟದು. ಹೋರಾಟ ಇವತ್ತು ಘೋಷಣೆ ಮಾಡಿದ್ವು. ರಾಜು ಶೆಟ್ಟಿ ಸಾಹೇಬ್ ಅವ್ರ ಜೋಡಿ ಮಾತಾಡೈತೆ. ಇದೆಲ್ಲ ಕೂಡ ಚರ್ಚೆಯಾಗಿ ತೀರ್ಮಾನ ಆಗಿ ಸುಮಾರು 100 ಮಂದಿ ರೈತರ ಜೋಡಿ ಡಿಸ್ಕಷನ್ ಮಾಡಿ ತೀರ್ಮಾನ ತಗೊಂಡು ಸರ ಇದೆಲ್ಲ ದಯವಿಟ್ಟು ಕೇಳ್ರಿ. ಇವತ್ತು ನಮಗೆ ಏನ್ರ ಗೌರವ ಸಿಗದಿರ 100% ನಮ್ ಬದುಕು ಬೀದಿಗೆ ಬಂದತಿ. ಕಾರ್ಖಾನೆ ಅವ್ರ ಏನ್ರ ಮಾಡತನ ಆಯ್ತು ಅಂದ್ರ ಈಗೇನ ನಡಿಲಿ, ನಿಮ್ ಜೋಡಿ ನಮ್ ಜಗಳ ಚಾಲು ಆಗ್ತೈತಿ. ಸರ್ಕಾರ ಜೋಡಿ ಕಾರ್ಖಾನೆ ಅವರ ಇವತ್ತೇನ್ರ ಗಟ್ಟಿಯಾಗಿ ಘೋಷಣೆ ಮಾಡಿರ್ತಂದ್ರ ಈ ರೈತ ದೇವರುಗಳೆಲ್ಲ ಓಟ್ ಹಾಕಿ ಬಂದರು, ಅವ್ರನ್ನ ಉದ್ಧಾರ ಮಾಡ್ತಾರ. ಇಲ್ಲಪ್ಪ ನಾವು 3200 ರೂಪಾಯಿ ಕೊಡೋರು ಅಂತಂದ್ರ ಅವ್ರ ಅನಿವಾರ್ಯನ್ನ ಇವ್ರು ಬರೆಯಕ್ ರೆಡಿ ಅದಾರೋ ನನಗೆ ಸಂಬಂಧ ಇಲ್ಲ, ಇವ್ರ ಸಂಬಂಧ ಐತಿ. ನೀವು ಮಾತ್ರ ನಮ್ಮದೊಂದು ವಿಷಯ ಏನೈತಿ, 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಏನ್ ಸರ್ಕಾರ ತೆರಿಗೆನ ಹೋಗ್ತತಿ, ಅದ್ರೊಳಗಿಂದ 1000 ರೂಪಾಯಿ ಕೊಡ್ಲೇಬೇಕಂತೇಳಿ ಈ ರೈತ ಸಂಘದ ಪರವಾಗಿ ಕಬ್ಬು ಬೆಳೆಗಾರ ನಾಡಿನ ಕಬ್ಬು ಬೆಳೆಗಾರ ರೈತರ ಪರವಾಗಿ ಒತ್ತಾಯವನ್ನು ತಮಗೆ ಮಾಡ್ತಾ ಇದೀವಿ. ಈಗ ನಾಳೆ ನಾವು ಹೋರಾಟ ಮಾಡ್ತಕ್ಕಂಥ ಸರಿ ಜನಾಂದೋಲನ ನಮ್ಮ ಸ್ವಾಮೀಜಿಗಳ ಇಲ್ಲೆಲ್ಲ ಕೂತಾರ, ಇನ್ನ ಸಾವಿರಾರು ಮಂದಿ ಸ್ವಾಮೀಜಿಗಳಿಗೆ ಬೆಂಬಲ ಕೊಟ್ಟಾರ್ರಿ. ವಕೀಲರು, ಮಾಜಿ ಸೈನಿಕರ, ರೈತ ಪರ, ಕನ್ನಡ ಪರ ಎಲ್ಲಾ ಸಂಘಟನೆಗಳು, ಯಾಕಂದ್ರೆ ಎಲ್ಲರೂ 90% ನಾವು ರೈತರದು. ದಯವಿಟ್ಟು ತಾವ ಒಳ್ಳೆ ಅಧಿಕಾರಿ ಇದ್ರಿ. ಯಾಕಂದ್ರ ನಾವು ಮೊನ್ನೆ ಕಡ್ಲಿ ಸಂಬಂಧ ಹೋರಾಟ ಮಾಡಿದ್ದು ಎಲ್ಲಿ ಗದಗದಾಗ. ತಾವೆಲ್ಲ ಬಹಳ ಪ್ರಯತ್ನ ಮಾಡಿ 8 ಕೋಟಿ ರೂಪಾಯಿ ಕುಟುಂಬ ಬೀದಿಗೆ ಬಂದಿತ್ತು. ನಾವು ಪ್ರಕಾಶ್ ನಾಯ್ಕ ಸರ್ ಎಲ್ಲ ಬಂದಿದ್ರಲ್ಲ, ನಿಮ್ ಕಡೆ 2 ತಾಸು ಮೀಟಿಂಗ್ ಆತು, ನಾ ಈ ಕಡೆ ಬಿಸಿ ಆಗಿ ಮತ್ತೊಂದು ನಮ್ಮ ಟೀಮ್ ಗುದ್ದಾಡ್ರಿ, ಅದಕ್ಕೆ 8 ಕೋಟಿ ರೂಪಾಯಿ ಕೊಡ್ಸಿ ಸಾಹೇಬ್ರು ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಯಾಕಂದ್ರ ಅವ್ರಿಗೆಲ್ಲ ಅನುಭವಿಕರದಾರ, ಅವ್ರ ಮೊದಲಿನ ರಾಜಕಾರಣ ಕುಟುಂಬ, ಅವ್ರಿಗೆಲ್ಲ ಅನುಭವಿಕದಾರೋ. ಸರ್ ನಮ್ಮ ಪರಿಸ್ಥಿತಿ ಇಲ್ಲಿ ಬಂದು ನಿಂತೈತಿ. ತಾವ ಮುಖ್ಯಮಂತ್ರಿ ಅವರಿಗೆ ಏನ್ ಹೇಳ್ತಿರೋ, ತಾವ್ ಯಾವ ರೀತಿ ನಮ್ಮ ಕಬ್ಬು ಬೆಳೆಗಾರನ್ನ ನಾಡಿನ ರೈತನ ಉಳಿಸ್ತಕ್ಕಂತ ಕೆಲಸ ಮಾಡ್ತೀರಿ. ದಯವಿಟ್ಟು ತಾವ ನಮಗ ರೇಟ್ ಫೈನಲ್ ಆಗ್ತತಿ, ಇಲ್ಲ ಅವ್ರು 3200 ರೂಪಾಯಿ ಕೊಡ್ತಾರಂದ್ರೆ ನೀವ ಇದಕ್ಕೇನ್ ಭರಿಸ್ತೀರಿ. ನಾನೊಂದ್ 1000 ರೂಪಾಯಿ ಬೇಡಿಕೆ ಇಟ್ಟಿನ, ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತೇಳಿ ನಮ್ ಶಶಿಕಾಂತ್ ಗುರೂಜಿ ಅವ್ರು ನಾವು ನಿರ್ಣಯ ಮಾಡಿತ್ತು. ಈಗ ಬೇಡ ಆಯ್ತ. ಈಗಿಲ್ರಿ ಸರ್, ನಾನು ಏನ್ ಹೇಳ್ತಂತಾರ, ಇವ್ರು ಕನ್ಫ್ಯೂಸ್ ಆಕಾರ ರೈತರ. ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗನ ಒಯ್ಯಾಯ್ತಿರಿ, ಇದೆಲ್ಲ ಸರಿ ಇದ್ರಿ, ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ. ಈಗ ಟೈಮಿಂಗ್ ಇದಕ್ ಬಾಳ ಲೇಟ್ ಆಕದ್ರಿ. ನಮಗೇನದ್ರಿ, ನೀವು ತಕ್ಷಣ ಈ ಕಾರ್ಖಾನೆ ಅವ್ರದ ಬಗೆಹರಿಸ್ರಿ, ಇಲ್ಲ ಸರ್ಕಾರದವ್ರು ನೀವು ನಮಗ್ ಹಣ ಕೊಡ್ತಿರೋ ಒಂದು ಪರಿಹಾರನ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳ್ರಿ, ನಾಳೆ ಸಾಯಂಕಾಲ ಒಳಗಾಗಿ ಅದು ಲೇಟ್ ಮಾಡ್ಬೇಡ್ರಿ. 4 ಗಂಟೆಗೆ ಮಾತ್ರ ನಾವು ಮುಂದಿನ ತಯಾರಿ ಹೆಂಗ ಸ್ಟೇಟ್ಮೆಂಟ್ ಕೊಡ್ಕೋತಿರ್ಬೇಕ್ರಿ. ಮತ್ ನಾವು ಲಾಸ್ಟ್ ಆಗ್ಲಿಲ್ಲ ಅಂದ್ರೆ 7 ತಾರೀಕು ನಾಳೆ ನಾಡ್ದ ಸರ್, ನಿಮಗ್ 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ. ನೀವು ನಾಳೆ ಎಂತ ಪರಿಸ್ಥಿತಿ ಐತಂದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯನ ಏನ್ರ ಇದೆ. ಈಗ ಉಳಿದ ವಿಷಯ ಎಲ್ಲ ನಾವು ನಿಮ್ಮ ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋಣ ಸರ್, ಅದೇನ್ ತೊಂದರೆ ಇಲ್ಲ. ಅದನ್ನ ಲೇಟ್ ಮಾಡಿ. ಇದು ಕಾರ್ಖಾನೆ ಚಾಲೂ ಆಗತಕ್ಕಂತ ಮಾಲಕರ ವ್ಯವಹಾರ, ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂತ ವ್ಯವಹಾರ. ಇಷ್ಟರಿ ಹೇಳ್ರಿ, ಉಳಿದೇನೆ ಸರ್. ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಕ್ಕ ನಾವು ಇಲ್ಲಿ ಮಾತಾಡ್ತೀರಿ ವಿಷಯ ಹೇಳದನ್ರಿ. ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡ್ಬೇಡ್ರಿ. ಅದನ್ನೊಂದು ಸಂದೇಶ ಕೊಡಿ. ಲೇಟ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಒತ್ತು ಹೇಳಿದೆ ನಾನು, ದಿವಸ 2 ದಿವಸ ಅಂತ ಹೇಳಿದ್ರಿ. ಈಗಾಗಲೇ ಸಮಯ 8 ಗಂಟೆ ಆಗಕ್ ಬಂದಿದ್ದು, 7 ಗಂಟೆ ಆಗಕ್ ಬಂದದು, 8 ಗಂಟೆ ಆಗಕ್ ಬಂದಿದ್ದು. ಅದಕ್ಕೆ ನಾಳೆನ ಮೀಟಿಂಗ್ ಮಾಡೋದು, ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ ನಾ ತಯಾರಿ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರ್ಬೇಕಾಗಿತ್ತು. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್, ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗ್ಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆಯೊಳಗ ನಿಮಗ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. 6ನೇ ತಾರೀಕು ಅಂದ್ರೆ ನಾಳೆ, 7ನೇ ತಾರೀಕು ನಾಡಿದ್ದು 2 ಗಂಟೆ ಒಳಗ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ, ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯವನ್ನ ಕೊಡ್ತೀವಿ. ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ? 10 ಮಂದಿ ಬಂದ್ರೆ 10 ಮಂದಿ, 20 ಮಂದಿ ಬಂದ್ರೆ 20 ಮಂದಿ. ಇಲ್ಲ ಕೇಳತ್ತಾರ ನೀವು ಯಾರು ಹೊಂಟಿದಾರೋ ಯಾಕೆ ಕೇಳಿದ್ರೆ ಅವ್ರದ್ದು ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯದ.
ನೋಡು ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಈ ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆ ಅವರ ವ್ಯವಹಾರ ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ. ಅದು ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡಿಸಿಲ್ಲ. ನಾವ ಹೋರಾಟ ಮಾಡಿದ್ವು, ರೈತ ದೇವರುಗಳು ನೀವೆಲ್ಲ ಬಂದ್ರಿ, ಜಿಲ್ಲಾಧಿಕಾರಿ SP ಅವ್ರು ಗುದ್ದೇಳ್ಯಾರು, ಅದಕ್ಕೆ ಹೋರಾಟ ಆಗೈತೆ. ಮುಖ್ಯಮಂತ್ರಿ ಅವರು ಬಂದಿದ್ದನ್ನು ನಿರ್ಧಾರ ಮಾಡಿಲ್ಲ. ಕಾರ್ಖಾನೆ ಶುಗರ್ ಯಾರವ್ರ ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ. ಈಗ ಅವ್ರು ಹೇಳತ್ತು, ನಾ ಏನ್ ಹೇಳತ್ತನು, ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತಾರೆ ಸರ, ತಾವು ಪರಿಹಾರನ ನಾಳಿಂದ್ರನ ನಮಗ್ ಒಂದ ವಿಷಯ ಸರ, ನಮ್ ಬೇಡಿಕೆ ಐತ್ರಿ. ಕಾರ್ಖಾನೆ ಅವ್ರು 3,400 ಬಂದಿರ್ತದೋ, ಅವ್ರು 200 ಬಂದಿರ್ತಾರ. ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ, ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಗತ್ತೆ. ಹೇಳ್ರಿ, ಒಂದ್ ಟನ್ನಿಗೆ 1,000 ರೂಪಾಯಿ ಕೇಳಿದ್ವಿ ನಾವು. ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗೆ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ. ಅಲ್ಲ, ನೀವು ನೋಡಿ, ನಿಮ್ಮನ್ನ ಅವ್ರ ಜೊತೆಗೆ ಕುಂಡಿರ್ತೇನೆ, ನಾನು ಕುಂಡಿರ್ತೇನೆ, ನಿಮ್ಮ ವಕೀಲನಾಗಿ ಕುಂಡಿರ್ತೇನೆ. ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡುದೈತಿ, ಬೇಡಿಕೆ ಇಡುದೈತಿ, ನೀವು ಹೇಳುದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ ಕೂಡ ಚರ್ಚೆ ಮಾಡಿದ ಮೇಲೆ ಫ್ಯಾಕ್ಟರಿ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆಯೊಳಗ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮುತ್ತದೆ. ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೇನೆ, ತಾವು ಶಾಂತ ರೀತಿಯಿಂದ ಬನ್ನಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರೆ, ಏನ್ ಕೇಳ್ತಾರೆ, ಸರ್ಕಾರ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೀವಿ. ಅನುಕೂಲ ಆಗುವುದನ್ನ ಮಾಡೋದಕ್ಕೆ ಸರ್ಕಾರ ಏನು ಬಾಯ್ ಮಾಡ್ರಿ ಸಾಹೇಬ್ರ, ಪಾಪ ಅವ್ರ ಕರ್ತವ್ಯದ ಏನು ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸಾರೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡ್ತಾರ. ನಾನೇನ್ ಹೇಳ್ತೇನೆ ಸರ, ಈಗ ವಿಠಲ್ ಅರಬಾವಿ ಅನ್ನುವಂತವ 2,000 ಮೈಸೂನ ತಡಿ, ಯಾರು ಬಾಯ್ ಮಾಡ್ರಿ. ಈಗ ನಾವ್ ಯಾರು ಹೊಂಟಿಲ್ಲ. ನಾನು ಹೋಗ್ಬೇಕಂದ್ರೆ ನಿಮ್ನೆಲ್ಲ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳೆಗಾರ 1,000 ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತೆ 10 ಗಂಟೆಕ 1,000 ಮಂದಿ ಕೂಡ ಲೀಡರ್ಗಳ ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ, ಇಲ್ಲ ಅಂದ್ರೆ ನಿಮ್ ಜೋಡಿ ಜಾತ್ರೆ ಚಾಲು ಅಂದ್ರೆ ಚಾಲು, ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಅದಕ್ಕೆ ನಂದೇನ್ ಸರ, ಕಾರ್ಖಾನೆ ಅವರ ನಾವು 3,200 ರೂಪಾಯಿ ಚಿಕ್ ಕೊಡಕ್ ಆಗುದಿಲ್ಲ, ಕೊಡ್ತಾರೋ ಅದು ವಿಷಯ ಕಟಾಪ್ ಬಂದಿರ್ತೈತಿ. DC ಅವರು ಹೇಳಿದ ಪ್ರಕಾರ, SP ಅವರು ಹೇಳಿದ ಪ್ರಕಾರ ನಮಗ್ ₹1 ಕೂಡ ಕಾರ್ಖಾನೆ ಅವ್ರು ಕೊಡುದಿಲ್ಲ ಅಂದಾರಂತೇಳಿ ಅವ್ರು ನಮಗ್ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗೆ ನಮಗ್ ಹೇಳಿದಾರೆ. ನಾನು ಇದ್ ನಿಮ್ಗೆ ಹೇಳಿಲ್ರು. ಈಗ ಕಾರ್ಖಾನೆ ಅವ್ರು ಕೊಡ್ಲಿಲ್ಲ ಅಂತ ತಿಳ್ಕೊರಿ. ನಾವೇನ್ ಕೇಳತ್ತು, 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಇಷ್ಟ ಹೋಗತಿ. ವಿಠಲ್ ಅರಬಾವಿ ಅವರ ಅದು 3 ದಿವಸ ರಾತ್ರಿ ಆಗಲಿ 350 ರೂಪಾಯಿ ಸರ್ಕಾರ ಕೊಟ್ಟೈತಿ ಅವಾಗ್ರಿ ಅದ. ಈ ಸಲ ನಮಗೊಂದು 1,000 ರೂಪಾಯಿ ಬೇಡಿಕೆ ಐತೆ. ನಾವೇನ್ ಹೇಳತ್ತು, ತಡ್ರಿಪ್ಪ, ಈಗ ದಯವಿಟ್ಟು ಸರ್ ನಮ್ದು ಏನೈತಿ, ನಾನು ಮುಖ್ಯಮಂತ್ರಿ ಅವ್ರು ಮನೆ ಬೆಳಗಾವ್ ಬಂದಿರ, ಬೆಳಗಾವ್ ಮುಖ್ಯಮಂತ್ರಿ ಅವ್ರು ಬಂದಾಗ ನಾನೇನ್ ಹೇಳ್ರಿ, ಮುಖ್ಯಮಂತ್ರಿ ಅವರ ಇವತ್ ನೀವ್ ಹೆಂಗ್ ಗ್ಯಾರಂಟಿಗಳು ಮಾಡಿರಲಿಲ್ಲ, ಈಗ 2,000 ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದೇನು, ನಾವ ಕಬ್ಬ ರಕ್ತ ಬೆವರ ಸುರಿಸಿ ದುಡ್ಡು ನಮ್ಮದಂದ್ರೆ ಮೂಲದಿಂದ ಸರ್ಕಾರಕ್ಕೆ ಲಾಭ ಐತಿ, ಕೇಂದ್ರ ಸರ್ಕಾರಕ್ಕೆ ಲಾಭ ಐತಿ. ದಯವಿಟ್ಟ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರ ಎಕರೆ ಇದೆ. 4,500 ರೂಪಾಯಿ ಲೆಕ್ಕ ಪ್ರಕಾರ 60,000 ಕೋಟಿ ರೂಪಾಯಿ ಲೆಕ್ಕದ ನಮ್ಮವ್ರು ಹೇಳ್ತಾರೆ. ಅದು ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡಿಸ್ರಿ. ಅದ್ರೊಳಗಿನ 10,000 ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ, ಕೈ ಮುಗಿತು ಅಂತೇಳಿ ನಾನು ಸುಮಾರು 15 ದಿವಸದಿಂದ ಇಲ್ಲಿ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರೆಲ್ಲರೂ ಕೂಡಿ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ರ ಮುಂದೆ ಈ ಪರಿಸ್ಥಿತಿ ಬರ್ತದಂತೇಳಿ ಇದೇ ವಿಷಯ ಇಟ್ಕೊಂಡ ತಾವು ನಾ ಏನತ್ತನ್ರಿ, ಇದು ಒಂದೇ ಡಿಸ್ಕಷನ್ ಕ್ಲಿಯರ್ ಮಾಡ್ರಿ. ಉಳಿದ ಡಿಸ್ಕಷನ್ ಸಂಬಂಧ ಏನೈತ್ರಿ, ಈ ಕಾರ್ಖಾನೆ ಅವ್ರದಂತೂ ಅದ್ರ ಬದಲು ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡಿರ, ಅವ್ರ ಏನೈತಿ ಕಾರ್ಖಾನೆ ಚಲೋ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಅವ್ರು ಕೊಡೋದಿಲ್ಲ ಅಂದ್ ಮತ್ ನಾವು ಕಬ್ಬು ಉಳಿಸ್ಕೊಂಡು ಪರಿಸ್ಥಿತಿ ಇಲ್ಲ. ಅವ್ರು ನೋಡ್ಕೊಳಕ್ ಈ ರೈತ ದೇವ್ರುಗಳು ರೆಡಿ ಅದಾರ, ನನಗ ಸಂಬಂಧ ಇಲ್ಲ. ಅವರೆಲ್ಲ ತೀರ್ಮಾನ ಮಾಡ್ಯಾರ. ಕಾರ್ಖಾನೆ ಅವ್ರು ಎಷ್ಟು ಮಂಡದರು, 4-5 ವರ್ಷ ಮೋಸ ಮಾಡ್ಯಾರು, ಬರೀ 200 ಕೊಟ್ರು, ಇನ್ನ 200 ಕೊಡ್ಲಿಲ್ಲ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಈಗ ಅದು ಬೇರೆ ವ್ಯವಹಾರ. ಯಾಕಂದ್ರೆ ಅವ್ರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕ ಗೊತ್ತಾಗೈತಿ. ಯಾಕಂದ್ರೆ ಮತ್ತೊಂದು ಕಾರ್ಖಾನೆ ಕಟ್ಟಕ್ ರೊಕ್ಕ ಇರ್ತೈತಿ. ಈ ಕಬ್ಬು ಬೆಳೆಗಾರಿಗೆ ಇನ್ನು 200 ರೂಪಾಯಿ ಅಂದ್ರೆ ಎಷ್ಟ್ರಿ? ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ? ಈಗ 200 ರೂಪಾಯಿ ಅಂದ್ರೆ 800 ಅಂದ್ರೆ 1,000 ಕೋಟಿ ರೂಪಾಯಿ ತಿಳ್ಕೊರಿ. ಅವ್ರಿಗೆ ಇನ್ನೊಂದು 800 ಕೋಟಿ ರೂಪಾಯಿ. ಸರ್, 1 ಟನ್ ಕಬ್ಬು ಕಾಟ ಹೊಡೆದ್ರೆ ಅವ್ರಿಗೆ ಉತ್ಪಾದನೆ ಎಷ್ಟು ಉಳಿದಿತ್ತು ಹೇಳ್ತಾನೆ ಕೇಳ್ರಿ. 1 ಟನ್ ಕಾಟ ಏನಿದೆ
ಏ ಅಣ್ಣ ಏನ್ ಕೇಳತ್ತೆ ತೆಲಿಗೆ ಮಾತಾಡಿ ಏನ್ ಮಾತಾಡುತ್ತೆ ಏನ್ ಗೊತ್ತೈತ್ ನಿನಗ ಅಲ್ಲೋ ನಾ ಏನ್ ಹೇಳ್ತೀನಿ ಕಾರ್ಖಾನೆ ರೊಕ್ಕ ಕೊಡಿದ್ರೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿರುತ್ತೆ ಹೇಳ್ತಾನ ಒಬ್ಬ ತೆಲಿಗೆ ಮಾತಾಡಂಗಿಲ್ಲ ಇಲ್ಲಿ ನೋಡು ನಾವ್ 7 ದಿವಸ ದೇವರ ನಾವು ನಿದ್ದೆ ಮಾಡಿಲಿಲ್ಲ ನಿಮ್ಮ ಸಂಬಂಧ ಒಳ್ಳೇದಾಗ್ಲಿ ಮಲ್ಲಪ್ಪನಿಂದ ಸಾವಿರಾರು ಜನ ಇಲ್ಲಿ ಜೀವ ಒತ್ತೆ ಇಟ್ಟಿದ್ದು ಇವತ್ತ ಬಂದು ಏನ್ರ ತೆಲಿಗೊಂದು ಮಾತಾಡಂಗಿಲ್ಲ ಅಣ್ಣ ಇದ್ರ ಬದಲು ನಾವು ಜವಾಬ್ದಾರಿ ಹೊತ್ತದ ಲೀಡರ್ ಮಾಡ್ರಿ ಶಾಂತಿ ಇರುದ ಅದಕ್ಕೆ ಸರ ದಯವಿಟ್ಟ 1 ಟನ್ ಕಬ್ಬ ಕಾಟ ಹೊಡೆದ್ರೆ ತಿಳ್ಕೊರಿ ಸಕ್ರಿದೊಂದು 5,000 ರೂಪಾಯಿ ನಮಗ್ ಕೊಡ್ತಕ್ಕಂತ ಕಾರ್ಖಾನೆ ಬಿಲ್ ಒಂದು 3,500 ರೂಪಾಯಿ ಮತ್ತ ನಿಮಗ್ ಹೋಗ್ತಕ್ಕಂತ ತೆರಿಗೆ ಹಣದಾಗ ಸ್ಪಿರಿಟ್ ತುಡುಗರ್ಲ ಅಲ್ಲಿ ಒಂದು 4,500 ರೂಪಾಯಿ ಮತ್ತೆ ಸಿಪ್ಪಿ ಅದೇನ್ ಟ್ಯಾಕ್ಸ್ ಮತ್ತೊಂದೇನೇನು ಎಲ್ಲಾದ್ರೂ ಕೂಡಿ ಒಂದು 10-12,000 ರೂಪಾಯಿ 1 ಟನ್ ಕಾಟ ಬಡದ್ರೆ ಉಳ್ಕೊಂಡ್ಬಿಡ್ತಾರ ಅವ್ರ ವರ್ಷಕ್ಕ 10,000 ಕೃಷಿ ಟನ್ ಇದ್ದ 1 ಟನ್ ಕಾಟ ಹೊಡ್ಕೋತ ಬಂದಾರ್ರಿ ಅದ್ರೊಳಗೆ ಸಂಶಯ ಇಲ್ಲ 1 ಟನ್ ಕಾಟ ಹೊಡೆದ್ರಂದ್ರ 10,000 ಕೃಷಿ ದಿವಸ 500 ಟನ್ ಕಾಟ ಹೊಡಿತಾನ್ರಿ 500 ಟನ್ ಹೊಡೆದ್ರ ದಿವಸ 7 ಕೋಟಿ ರೂಪಾಯಿ ರೊಕ್ಕ ಆತ ಒಂದು 100 ದಿವಸ ನಡೆಸಿದ್ರ 700-800 ಕೋಟಿ ರೂಪಾಯಿ ರೊಕ್ಕ ಆತ್ರ ಅವ್ರದ ಅಲ್ಲಿ ಯಾಕೆ ಬೇರೆ ಇದ್ರೆ ನಾ ಹೇಳಿ ಹುಚ್ಚಿದ ಮಂದಿಗೆ ಅಲ್ಲ ಅಲ್ಲ ಪೂಜಾರವ್ರೆ ಇದನ್ನ ಎಲ್ಲಿ ಮಾತಾಡ್ತೀರಿ ನೀವು ಮಾತಾಡ್ಬೇಕಾದದ್ದು ವಿಧಾನಸೌಧದೊಳಗ ಕುಂತ್ ಮಾತಾಡ್ಬೇಕು ನಾವ್ ಇಲ್ಲಿ ಕುಂತ್ ಮಾತಾಡಿದ್ರಾಗಿತ್ತು ಈಗ ಏನ್ ನೀವು ಹೇಳ್ತೀರಿ ಇದು ಸತ್ಯನೇ ಇರ್ಬೋದು ಅದರಲ್ಲಿ ನಂದು ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ನಿಮ್ಮ ಸತ್ಯದ ಅರಿವನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡದೆ ಹೋದ್ರೆ ರೈತರಾಗಿರ್ತಕ್ಕಂಥ ನಾವು ವಿಫಲರಾಗ್ತೀವಿ ಅದಕ್ಕೆ ತಾವು ವಿಶೇಷವಾಗಿ ಈ ಸಂಘಟನೆಯನ್ನು ಮಾಡಿದಿರಿ ಈ ನೋವು ನಿಮ್ಮದೇನಿದೆ ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೆಲ್ಲವು ಇವು ಯಾವು ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳೋದು ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಜೊತೆಗೆ ಆ ಸಭೆಯ ಮೂಲಕ ನಿಮಗೆ ಪರಿಹಾರ ಸಿಗ್ತದ ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ ನಾಳೆ ಸಾಯಂಕಾಲ ಅಂದ್ರೆ ಸಾಯಂಕಾಲ ಇಲ್ಲ ನಾಡ್ದು ಮುಂಜಾನೆ ಅಂದ್ರೆ ಮುಂಜಾನೆ 7ನೇ ತಾರೀಕಿಗೆ ನಮ್ಮ ಸರ್ಕಾರದ ನಿರ್ಣಯ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೇವೆ ಅಣ್ಣ ಈಗ ಕೇಳ್ರಿ ಮುಖ್ಯಮಂತ್ರಿ ಕಡೆ ನಾವ್ ಯಾರು ಹೊಂಟಿಲ್ಲ ಗಡಬಡ್ಸಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಶಾಂತ ಇರ್ರಿ ಅದನ್ನ ಬೆಳಿಗ್ಗೆ ತಡ್ರಿ ಈಗ ಅವ್ರದ ಪಾಪ ನೋಡ್ರಿ ಈಗ ಅವರ ಮುಖ್ಯಮಂತ್ರಿ ಅವ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಿತ್ತು ಇಲ್ಲೂ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ನಾವೆಲ್ಲ ಮನವರಿಕೆ ಮಾಡಿ ಕೊಡ್ತಕ್ಕಂಥ ಚಟುವಟಿಕೆ ಆಗೈತಿ ಬಹುಶಃ ಟಿವಿ ಮಾಧ್ಯಮ ಈ ದೇವರ ಪ್ರಕಾರ ಅವರೆಲ್ಲ ನೋಡಿದಾರ ಆದ್ರೂ ಅದು ಇರ್ಲಿ ವ್ಯವಸ್ಥೆ ಆಟ ದೊಡ್ಡ ಹೊಲಸತಿ ಈಗ ಸಾಹೇಬ್ರ ನಮ್ದೊಂದು ದಯವಿಟ್ಟು ವಿನಂತಿ ನೀವ ಕೇಳ್ರಿ ಬಾಯಿ ಯಾಕೆ ಮಾಡಿದ್ರಿ ಕೇಳ್ರಿ ಸರ್ 100% ನಮಗ ನೀವು ಪರಿಹಾರನ ಘೋಷಣೆ ಮಾಡ್ಲೇಬೇಕು ಕಾರ್ಖಾನೆ ಅವ್ರು ಇವತ್ತು ಅವ್ರ 3,200 ಕೊಡ್ತಾರೋ 300 ಕೊಡ್ತಾರೋ ಕೊಡ್ಲಿ 400 ಕೊಡ್ತಾರೋ ಕೊಡ್ಲಿ ಅವ್ರು ಯಾವ ಕಟ್ ಆಫ್ ಡೇಟಿಗೆ ಬಂದಾರೋ ಅದೇನೈತಿ ನಡೆದೈತಿ ಅದಕ್ಕೆಲ್ಲದಕ್ಕೂ ಗಟ್ಟಿಗಿದು ತಾವು ಕಾರ್ಖಾನೆ ಅವ್ರು ಏನಾರು ಬರ್ಸಲಿಲ್ಲ ಅಂತಂದ್ರ ನಾವ 1 ಟನ್ನಿಗೆ 1,000 ರೂಪಾಯಿ ಕೇಳಿದು ತಾವ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತರಿ ಇಲ್ರಿ ಚರ್ಚೆ ಮಾಡ್ರಿ ಸರ್ ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರ್ರಿ ಇದೆಲ್ಲ ಲೈವ್ ಐತ್ರಿ ಟಿವಿ ಒಳಗ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿದ್ದೀನಿ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿಯಾಗಿ ಇಡೀ ದೇಶಕ್ಕ ರಾಜ್ಯಕ್ಕ ತೋರಿಸುವಂತದ್ ನಡೆದೈತ್ರಿ ನಾವೇನಿತ್ತು ಸರ್ ನಮಗೂ ಇಲ್ಲಿ ಹೆಂಗೈತಿ ನೀವ ಸರ್ಕಾರ ನೀರ್ ಕೊಡ್ರಲ್ಲ ಸರ್ ಏನಾಗೈತ್ರಿ ನೀವ ಈಗ 2 ದಿವಸದಿಂದ ಬಂದಿರ ತಿಳ್ಕೊರಿ ಅವಾಗ ಏನ್ರ ಡಿಸ್ಕಷನ್ ಮಾಡಬಹುದಾಗಿತ್ತ ನಿನ್ನೆ ಕಾರ್ಖಾನೆ ಅವ್ರು ಯಾವಾಗ ರೊಕ್ಕ ಕೊಡುದಿಲ್ಲ ಅನ್ನುವಂತ ಸಿಚುವೇಶನ್ ತಿಳಿದಾಗ ನಿನ್ನೆ 4 ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ ತಹಶೀಲ್ದಾರ್ ಮುಖಾಂತರ DC ಸಾಹೇಬ್ರಿಗೆ ಹಚ್ಚಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರಿ ತಮಗೂ ಕಳಿಸಿದ್ರು ಇಂಥ ದಿವಸ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದ್ದಾಗೈತ್ರಿ ಅದಕ್ಕ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನ ನನ್ನ ಕಂಟ್ರೋಲ್ದಾಗ ಇಲ್ರಿ ಇವ್ರೀಗ ಈಗ ವೇದಿಕೆ ಕಂಟ್ರೋಲ್ ಐತಿ ಹೇಳತ್ತನ್ರಿ ಆದ್ರೂ ಇವ್ರಿಗೆ ಯಾವ್ದಾರು ಒಂದು ಫೈನಲ್ ಆಗ್ಬೇಕಾಗಿತ್ತು ಕಾರ್ಖಾನೆಯವ್ರ ಜೊತೆ ಕೊಡಿಸ್ತೀರಿ ಇದು ಬೇರೆ ವ್ಯವಹಾರ ಇಲ್ಪ ಕಾರ್ಖಾನೆಯವ್ರು ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನು ಪರಿಹಾರ ಅದನ್ನ ಕೊಟ್ಟ ಈ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತೀರಿ ಅನ್ನೋದಂತದ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋಂಥದ್ದು ಕೈ ಮುಗಿದು ನಾಳೆ ನೀವು ಚರ್ಚೆಗೆ ಬರ್ಬೇಕು ಕೂಡಬೇಕು ಮಾತನಾಡಬೇಕು ಚರ್ಚೆಯಿಂದ ಅದ್ರ ಬಗ್ಗೆ ಹೇಳ್ತಾರೆ
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಮ್ಮ ಹಿಂದೆ ಯಾರು ಮಾತಾಡ್ಬೇಡ್ರಿ. ನಿಂಗಪ್ಪನ ಹಿಂದ್ ಮಾತಾಡ್ಬೇಡ್ರಿ. ಕರ್ನಾಟಕ ರಾಜ್ಯ